ಆಲ್ವೇಸ್ ಸ್ಟುಪಿಡ್ ಸ್ಟೋರಿ 2 ವಿಶೇಷ. ನಾನು ರಮಾಕಾಂತ್. ನಿನ್ನೆ ಒಂದು ವಿಷಯದ ಬಗ್ಗೆ ನಾವು ಪ್ರಸ್ತಾಪವನ್ನು ಮಾಡ್ತಾ ಇದ್ವಿ. ಅದು ದೇಶ ಪ್ರೇಮದ ಹೆಸರಲ್ಲಿ ಬಂದಂತಹ ಉಜ್ವಲ ಉಚಿತ ಗ್ಯಾಸ್ ಯೋಜನೆ. ಯಾರ್ಯಾರಿಗೆ? ದೇಶದ ಬಡ ತಾಯಂದರಿಗೆ, ದೇಶದ ಬಡ ಸಹೋದರಿಯರಿಗೆ ಅಂತ ಹೇಳಿ ಈ ಒಂದು ಯೋಜನೆಯನ್ನ ಅನೌನ್ಸ್ ಮಾಡಲಾಯಿತು. ಏನು ಅರ್ಥ ಇದ್ರದ್ದು ಅಂತ ಹೇಳಿದ್ರೆ, ನೋಡಿ, ಯಾರ್ಯಾರು ಹಳ್ಳಿಗಳಲ್ಲಿ ಮನೆಗಳಲ್ಲಿ ಈ ಒಂದು ಹೊಗೆಯಿಂದ ಅಂದರೆ ಉರುವಲು, ಕಟ್ಟಿಗೆ, ಬೆರಣಿ, ಇದ್ದಿಲು ಇಂಥ ಒಂದು ಒಲೆಗಳಿಂದ ಅಡುಗೆಯನ್ನು ಮಾಡಿಕೊಂಡು ಜೀವನವನ್ನು ಮಾಡ್ತಾ ಇದ್ದೀರೋ ಅಂಥ ಮಾತೆಯಂದರಿಗೆ ನಾನು ಹೊಸ ಯೋಜನೆ ತಂದಿದ್ದೀನಿ. ದೇಶ ಪ್ರೇಮ. ನನಗೆ ತಾಯಿ ಮುಖ್ಯ. ನನ್ನ ತಾಯಿ ಕೂಡ ಕಷ್ಟಪಡ್ತಾ ಇದ್ರು. ನೀವು ಆ ರೀತಿ ಕಷ್ಟಪಡಬಾರದು. ಏನು ಮಾಡಬೇಕು? ನೀವು ಹೊಗೆಯಿಂದ ಬಳಲಬಾರದು. ನಿಮ್ಮ ಲಂಗ್ಸ್ ಅಥವಾ ಶ್ವಾಸಕೋಶ ಅದಕ್ಕೆ ತೊಂದರೆ ಆಗಬಾರ್ದು. ಜೊತೆಗೆ ಆ ಹೊಗೆಯಲ್ಲೇ ನೀವು ಇದ್ದು 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 ನಿಮಗೆ ಕ್ಯಾನ್ಸರೋ, ಆಸ್ತಮಾನೋ, ಇನ್ನೊಂದೋ ಏನೋ ಕಾಯಿಲೆ ಬರಬಾರ್ದು. ಈ ಕಾರಣದಿಂದಾಗಿ ನಿಮಗೆ ಉಚಿತವಾಗಿ ನಾನು ಈ ಒಂದು ಉಜ್ವಲ ಗ್ಯಾಸ್ ಯೋಜನೆ ಅಡಿಯಲ್ಲಿ ಒಲೆ, ಸಿಲಿಂಡರ್ ಎಲ್ಲವನ್ನು ಕೂಡ ಕೊಡ್ತಾ ಇದ್ದೀನಿ. ಇನ್ನು ಮುಂದೆ ನಿಮಗೆ ಕಟ್ಟಿಗೆ ತರುವ ಸಂಕಟ ಇಲ್ಲ, ಇದ್ದಿಲು ತರುವ ಸಂಕಟ ಇಲ್ಲ, ಬೆರಣಿ ತರುವ ಸಂಕಟ ಇಲ್ಲ, ಹೊಗೆಯಲ್ಲಿ ನಿಮ್ಮ ಆರೋಗ್ಯವನ್ನ ಹಾಳು ಮಾಡಿಕೊಳ್ಳುವಂತಿಲ್ಲ. ದೇಶ ಪ್ರೇಮ. ದೇಶ ಅಂತ ಹೇಳಿದ್ರೆ ಮಾತೃ, ತಾಯಿ, ಸಹೋದರಿ, ಮುಗಿತಲ್ಲ. ತಾಯಿ ಸಹೋದರಿಗಿಂತ ದೇಶ ಇನ್ಯಾವುದಿದೆ? ಆ ಪ್ರೇಮದ ಹೆಸರಲ್ಲಿ ಉಜ್ವಲ ಯೋಜನೆ ತಂದ್ರು. ಅದೇ ರೀತಿಯಲ್ಲಿ ಇನ್ನೊಂದು ಕಡೆ ಇದೇ ಪತಂಜಲಿ ಸಂಸ್ಥೆ ಕಡೆಯಿಂದ ಬಾಬಾ ರಾಮದೇವ್ ಮಾತನಾಡ್ತಾ ಇದ್ರು. ದೇಶ ಪ್ರೇಮ, ಸ್ವದೇಶಿ ವಸ್ತುಗಳನ್ನ ಬೆಂಬಲಿಸಿ, ಸ್ವದೇಶಿ ವಸ್ತುಗಳನ್ನ ಕೊಂಡುಕೊಳ್ಳಿ, ನಾನೊಬ್ಬನೇ ಇದ್ದೀನಿ, ನಾನು ಒಳ್ಳೆ ಐಟಮ್ಸ್ ಅನ್ನ ಕೊಡ್ತಾ ಇದ್ದೀನಿ ಅಂತ ಮಾತನಾಡ್ತಾ 77% ಜೇನುತುಪ್ಪದಲ್ಲಿ ಕಲಬೆರಕೆಯನ್ನ ಮಾಡಿ ಅವರು ಮಾರಾಟ ಮಾಡಿದ್ದಾಯಿತು. ಒಬ್ಬರಿಗೆ ಬಿಸ್ನೆಸ್, ಒಬ್ಬರಿಗೆ ರಾಜಕೀಯನ ಅಂತ ನಾನು ಯಾಕೆ ಕೇಳ್ತಾ ಇದ್ದೀನಿ ಇಲ್ಲಿ ಅಂತ ಹೇಳಿದ್ರೆ, ನೋಡಿ, ಈ ಸಬ್ಸಿಡಿ ಹೆಸರಲ್ಲಿ ಬಂದು ಉಚಿತ ಗ್ಯಾಸ್ ಯೋಜನೆ ಅಂತ ಬಂದು ಇವರು ಆಮೇಲೆ ಏನು ಮಾಡಿದ್ರು? ಹತ್ತಿರ ನಾನು ಬರೀ 2 ಫಿನಾನ್ಷಿಯಲ್ ಇಯರ್ ಕತೆ ಹೇಳಿಬಿಟ್ರೆ 40,000 ಕೋಟಿಗೆ ಬರ್ತಾ ಇದೆ. ಇದು 40,000 ಕೋಟಿಗಳಷ್ಟು ಹಣ, ಸಬ್ಸಿಡಿ ಹಣ ನಮ್ಮ ಖಾತೆಗಳಿಗೆ ಬರಲೇ ಇಲ್ಲ. ಈ ಒಂದು ಉಜ್ವಲ ಯೋಜನೆಗಾಗಿ ಬಡವರಿಗೋಸ್ಕರ ಯಾರಾದರೂ ಉಳ್ಳವರು ಬಿಟ್ಬಿಟ್ರಪ್ಪ, ಗಿವ್ ಅಪ್, ಸಬ್ಸಿಡಿ ತಗೋಬೇಡಿ. ನೀವು ಸ್ಥಿತಿವಂತರಿದ್ದೀರಲ್ವ, ನೀವೇನ್ ಮಾಡಿ, ನಿಮ್ಮ ಸಬ್ಸಿಡಿಯನ್ನ ಇನ್ಯಾರಿಗೋ ಬಡವನಿಗೆ ಕೊಟ್ಬಿಡಿ ಅಂತ ಹೇಳಿದ ತಕ್ಷಣ 1 ಕೋಟಿ ಜನ ತಾವು ಮುಂದೆ ಬಂದು 1 ಕೋಟಿ ಜನ ನಾನು ಗಿವ್ ಅಪ್ ಮಾಡ್ತಾ ಇದ್ದೀನಿ, ನನಗೆ ಈ ಒಂದು ಸಬ್ಸಿಡಿ ಬೇಕಾಗಿಲ್ಲ ಅಂತ ಹೇಳಿದ್ರು. ಹೀಗಾದಾಗ ಟೋಟಲ್ ಇದುವರೆಗೂ ನಮ್ಮ ದೇಶದಲ್ಲಿ ಈ ರೀತಿ ಗ್ಯಾಸ್ ಸಿಲಿಂಡರ್ ಬಳಕೆದಾರರಿದ್ದಾರಲ್ಲ, 27.76 ಕೋಟಿ ಜನ ಗ್ಯಾಸ್ ಸಿಲಿಂಡರ್ನ ಬಳಸ್ತಾ ಇದ್ದಾರೆ. ಇದರಲ್ಲಿ ಸಬ್ಸಿಡಿ ಅಂತ ಬಂದ್ರೆ ಅಲ್ಲಿ 1 ಕೋಟಿ ಜನ ಸಬ್ಸಿಡಿ ಬಿಟ್ಬಿಟ್ರು, ನಮಗೆ ಬೇಡ ಅಂತ ಹೇಳ್ಬಿಟ್ರು. ಇನ್ನ 1.5 ಕೋಟಿ ಜನ ಇದ್ರಲ್ಲ, ನಿಮ್ಮ ಆದಾಯ 10 ಲಕ್ಷಕ್ಕಿಂತ ಮೇಲಿದೆ, ನಮಗೆ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಗೊತ್ತಾಯ್ತದು, ಹಾಗಾಗಿ ನಿಮಗೆ ಸಬ್ಸಿಡಿ ಕೊಡಲಾಗುವುದಿಲ್ಲ ಅಂತ ಅನೌನ್ಸ್ ಮಾಡಿದ್ರು. ಅಂದ್ರೆ ಇದೆಲ್ಲವೂ ಕೂಡ ಹೇಗೆ ಅಂತ ಹೇಳಿದ್ರೆ, ನಿಮ್ದು ಬ್ಯಾಂಕ್ ಅಕೌಂಟ್ ಮಾಡಿಸ್ಕೊಳ್ಳಿ, ಆಧಾರ್ ಲಿಂಕ್ ಮಾಡಿಸಿ, ಪ್ಯಾನ್ ಲಿಂಕ್ ಮಾಡಿಸಿ ಅಂದಾಗ ಈ ಲೆಕ್ಕಾಚಾರ ಸಿಗುತ್ತೆ. ನೀವು ಸಬ್ಸಿಡಿ ವ್ಯಾಪ್ತಿಗೆ ಬರಲ್ಲ ಕಣ್ರಪ್ಪ, ಕೇಳಬೇಡಿ ಅಂತ ಅವ್ರನ್ನ ಬಿಟ್ಬಿಟ್ರು. ಅಲ್ಲಿಗೆ 2.5 ಕೋಟಿ ಇಲ್ಲೇ ಆಯಿತು. ಇದು 1 ವರ್ಷದ ಲೆಕ್ಕ ಮಾತ್ರ ನಾನು ಮಾತನಾಡ್ತಾ ಇರೋದು. ಉಳಿದಂತೆ ನನಗೆ ಗೊತ್ತಿಲ್ಲ, ಅಥವಾ ಇವ್ರು ಲೆಕ್ಕ ಕೊಟ್ಟಿಲ್ಲ. ಇದು 5-6 ವರ್ಷಗಳಿಂದ ವೆಯ್ಟ್ ಮಾಡ್ತಾ ಇದ್ದೀವಿ, ಅಂಥ ಲೆಕ್ಕವೇ ಸಿಕ್ಕಿಲ್ಲ. ಇದೇ ಗ್ಯಾಸ್ ಯೋಜನೆಯಲ್ಲಿ ಕಳೆದ 1.5 ವರ್ಷದಿಂದ ಅಥವಾ ಕಳೆದ ವರ್ಷದ ಮಾರ್ಚ್ 2020 ಮಾರ್ಚ್ ಇಂದ ಯಾರ ಖಾತೆಗೂ ಸಬ್ಸಿಡಿ ಹಣ ಬಂದು ಬೀಳ್ತಾ ಇಲ್ಲ. ಅನೌನ್ಸ್ ಮಾಡಿದ್ರ, ಇದೇ ದೇಶ ಪ್ರೇಮದ ಹೆಸರಲ್ಲಿ ನಿಮ್ ಸಬ್ಸಿಡಿ ಕಟ್ ಮಾಡ್ತಾ ಇದ್ದೀನಿ ಕಣ್ರಪ್ಪ, ಸಬ್ಸಿಡಿ ಕೇಳಕ್ ಬರಬೇಡಿ ಇಂತಿಂತ ಕಾರಣ ಹೇಳಿಲ್ಲ. ಏಕಾಏಕಿ ಕಟ್ ಮಾಡಿಬಿಡ್ತಾರೆ. ಅದೇ ಒಂದು ಸಬ್ಸಿಡಿಯನ್ನ ಕೊಡಬೇಕಾದ್ರೆ, ಉಜ್ವಲ ಯೋಜನೆ ಶುರು ಮಾಡಬೇಕಾದ್ರೆ ಏನು ಅಬ್ಬರ, ಏನು ಪ್ರಚಾರ. ದೇಶದ ಮಾತೆಯಂದಿರು, ಸಹೋದರಿಯರು, ನಾನು ಉಚಿತ ಅಂತ ಹೇಳಿದ್ದೆ. ಆಮೇಲೆ ಅವರಿಗೆ ಸಿಲಿಂಡರ್ ಸ್ಟಾಪ್ ಮಾಡಿಸಿದ್ದು ಹೇಳಲ್ಲ, ಅವರ ಮನೆಯಲ್ಲಿ ಗ್ಯಾಸ್ ಒಲೆ ಉರಿದೇ ಇದ್ರು ಹೇಳಲ್ಲ, ಜನಗಳ ಅಕೌಂಟ್ಗೆ ಕತ್ತರಿ ಹಾಕಿದ್ರು, ಜನಗಳಿಗೆ ಬರಬೇಕಾಗಿದ್ದಂತ ಹಣ ಕೊಡದೇ ಇದ್ರು ಕೂಡ ಅದರ ಬಗ್ಗೆ ಬಾಯಿ ಬಿಡಲ್ಲ. ಇದು ಹೊಸ ದೇಶ ಪ್ರೇಮ. ಏನೇನು ಮಾಡಿದ್ರು, ಏನ್ ಹೇಳಿದ್ರು, ಒಂದು ಸುದೀರ್ಘ ವರದಿ ಇದೆ, ವರದಿ ನೋಡ್ಕೊಂಡು ಬನ್ನಿ. ಆಮೇಲೆ ನಮಗೆ ಟೋಟಲ್ ಆಗಿ ನಮ್ಮ ಗ್ಯಾಸ್ ಸಿಲಿಂಡರ್ ವಿಚಾರದಲ್ಲಿ ಎಷ್ಟೆಷ್ಟು ಹಣ ಎಲ್ಲೆಲ್ಲಿ ಮೋಸ ಆಗ್ತಾ ಇದೆ, ಏನು ಹೇಳಿ ನಮಗೆ ನಂಬಿಸಿದ್ರು, ಆನಂತರ ಎಂತಹ ನಂಬಿಕೆ ದ್ರೋಹ ಮಾಡಿದ್ರು, ಪೆನ್ ಟು ಪೆನ್ ನಿಮ್ಮ ಮುಂದೆ ಇಡ್ತೀವಿ. ಕಟ್ಟಿಗೆ ಒಲೆಯಲ್ಲಿ ಅಡುಗೆ ಮಾಡೋದು ಒಂದೇ, 400 ಸಿಗರೇಟ್ ಸುಡೋದು ಒಂದೇ. गरीब माँ लकड़ी के चूल्हे से खाना पकाती है, एक दिवस में उसके शरीर में 400 सिगारेट का धुआं चला जाता है, 400 सिगारेट का।
ದೇಶದ ಬಡ ತಾಯಿಯರಿಗೆ ಉಜ್ವಲ ಯೋಜನೆಯಿಂದ ಮುಕ್ತಿ. मेरी इन गरीब माताओं को इस कष्टदायक जिंदगी से मुक्ति दिलानी है. ನೇರವಾಗಿ ಮಹಿಳೆಯರ ಸಬ್ಸಿಡಿ ಹಣ. उनका जो प्रधानमंत्री जन धन अकाउंट है उसी में सब्सिडी जमा होगी. ಒಂದು ಜನಪರ ಸರ್ಕಾರ ಅಂದ್ರೆ ಹೇಗಿರಬೇಕು ಎನ್ನುವುದಕ್ಕೆ ಇದೇ ಉದಾಹರಣೆ. गरीबों के लिए सामने जाकर के काम करने वाली सरकार कैसे काम करती है इसका यह उत्तम उदाहरण. ಪ್ರಿಯ ವೀಕ್ಷಕರೇ, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಒಂದೊಂದು ಹೇಳಿಕೆಯು ಜನ ಚಪ್ಪಾಳೆ ತಟ್ಟುವಂತಿದ್ದುವು. ಆದ್ರೆ ಇವತ್ತು ಪ್ರಧಾನಿಗಳ ಒಂದೊಂದು ಹೇಳಿಕೆಯು ಹಾಸ್ಯಾಸ್ಪದ ಎನ್ನಿಸುತ್ತಿದೆ. ಯಾಕೆಂದ್ರೆ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯ ಅಡಿಯಲ್ಲಿ ಅಡುಗೆ ಅನಿಲ ಸಂಪರ್ಕ ಪಡೆದ ಪ್ರತಿ ಕುಟುಂಬಗಳು ಯೂ ಟರ್ನ್ ತೆಗೆದುಕೊಳ್ತಾ ಇವೆ. ಹಿಸ್ಟರಿ ರಿಪೀಟ್ಸ್ ಅನ್ನೋ ಹಾಗೆ ಪುನಃ ಬಡವರ ಮನೆಗಳಲ್ಲಿ ಕಟ್ಟಿಗೆ ಒಲೆಗಳು ಉರಿಯೋದಕ್ಕೆ ಶುರುವಾಗಿದೆ. ಪ್ರಧಾನಿಗಳು ಉಜ್ವಲ ಯೋಜನೆ ಬಗ್ಗೆ ದೇಶಾದ್ಯಂತ ಭಾಷಣ ಮಾಡ್ತಿದ್ದಾರೆ. ಭರಣಿ ಹಾಗೂ ಇನ್ನಿತರೆ ಸ್ವಾಭಾವಿಕ ಉರುವಲಿನತ್ತ ಮುಖ ಮಾಡ್ತಿದ್ದಾರೆ. ಏಳು ವರ್ಷದಲ್ಲಿ ಡಬಲ್ ಆಗಿದೆ ಅಡುಗೆ ಅನಿಲದ ಬೆಲೆ. 2014ರಲ್ಲಿ 410 ರೂಪಾಯಿ ಇದ್ದ ಬೆಲೆ 2021ರಲ್ಲಿ 820 ರೂಪಾಯಿ. आप बताइए, आपको भरोसा है ना? अच्छे दिन 21वीं सदी हिंदुस्तान की सदी बनाना है. 10 साल चाहिए, ज्यादा नहीं चाहिए दोस्तों, 10 साल चाहिए. ಪ್ರಿಯ ವೀಕ್ಷಕರೇ, ಇದೇ ನೋಡಿ ಅಚ್ಚೇ ದಿನ ಅಂದ್ರೆ 410 ರೂಪಾಯಿ ಇದ್ದ ಅಡುಗೆ ಸಿಲಿಂಡರ್ ಬೆಲೆ 820 ರೂಪಾಯಿ ಆಗಿದೆ. ಅಚ್ಚೇ ದಿನ್ 60ರಿಂದ 70 ರೂಪಾಯಿ ಇದ್ದ ಪೆಟ್ರೋಲ್ ಬೆಲೆ 105 ರೂಪಾಯಿ ಆಗಿದ್ದೆ ಅಚ್ಚೇ ದಿನ್. ಈ ಅಚ್ಚೇ ದಿನಗಳಿಗಾಗಿ ನಮ್ಮ ಈ ತಾಯಂದಿರು, ನಮ್ಮ ಈ ಅಕ್ಕ ತಂಗಿಯರು 7 ವರ್ಷಗಳಿಂದ ಕಾದು ಕುಳಿತಿದ್ದು. ಅಚ್ಚೇ ದಿನದಲ್ಲಿ ಸೌದೆ ಒಲೆ ಉರಿಸೋಕೆ ಅಂತಾನೆ ದೇಶದ ಜನ ಕಾಯ್ತಾ ಕುಳಿತಿದ್ದು. ಬನ್ನಿ, ಇಂಥದ್ದೊಂದು ಅಚ್ಚೇ ದಿನಗಳನ್ನ ತರೋಕು ಮುನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಹೇಳಿದ ಮಾತು ಹೇಗಿತ್ತು ಅನ್ನೋದನ್ನ ನಿಮ್ಗೆ ತೋರಿಸ್ತೀವಿ. एक गरीब मां जब लकड़ी के चूल्हे से खाना पकाती है तो वैज्ञानिकों का कहना है कि एक गरीब मां लकड़ी के चूल्हे से खाना पकाती है तो एक दिवस में उसके शरीर में 400 सिगारेट का धुआं चला जाता है. 400 सिगारेट का. बच्चे घर में होते हैं और इसलिए उनको भी धुएं में ही गुजारा करना पड़ता है. खाना भी खाते हैं तो धुआं ही धुआं होता है, आंख से पानी निकलता है और वो खाना खाता है. मैंने तो ये सारी हाल बचपन में मैं जी चुका हूं. मैं जिस घर में पैदा हुआ, बहुत ही छोटा एक गलियारी जैसा मेरा घर था. कोई खिड़की नहीं थी, आने जाने का सिर्फ एक दरवाजा था और मां लकड़ी का चूल्हा जला करके खाना पकाती थी. कभी कभी तो धुआं इतना होता था कि मां खाना परोस रही हो लेकिन हम मां को देख नहीं पाते थे. ऐसे धुएं में बचपन में खाना खाते थे. और इसलिए मैं उन माताओं की पीड़ा को, उन बच्चों की पीड़ा को भली भांति अनुभव करके आया हूं, उस पीड़ा को जी करके आया हूं.
और इसलिए मुझे मेरी इन गरीब माताओं को इस कष्टदायक जिंदगी से मुक्ति दिलानी है और इसलिए 5 करोड़ परिवारों में रसोई गैस देने का हमने उपक्रम किया है। ನಮ್ಮ ನಿಮ್ಮ ತಾಯಂದ್ರು ಒಂದು ದಿನ ಸೌದೆ ಒಲೆಯಲ್ಲಿ ಅಡುಗೆ ಮಾಡಿದ್ರೆ 400 ಸಿಗರೆಟ್ ಸುಟ್ಟಾಗ ಬರುವ ಹೊಗೆಯಷ್ಟು ಕಲ್ಮಶ ಅವರ ಶರೀರವನ್ನ ಸೇರುತ್ತೆ. ಅವರ ಆರೋಗ್ಯದ ದೃಷ್ಟಿಯಿಂದ ದೇಶದ 8 ಕೋಟಿ ಕುಟುಂಬಗಳಿಗೆ ಉಚಿತವಾಗಿ ಅಡುಗೆ ಅನಿಲ ಸಂಪರ್ಕ ನೀಡ್ತೀವಿ ಅಂತ ಪ್ರಧಾನಿಗಳು ಘೋಷಣೆ ಮಾಡಿದ್ರು. ಅದರಂತೆ ಪ್ರಧಾನ ಮಂತ್ರಿ ಉಜ್ವಲ ಯೋಜನೆಯನ್ನ ಲಾಂಚ್ ಮಾಡಲಾಗಿತ್ತು. ಬಡ ಕುಟುಂಬಗಳಿಗೆ ಉಚಿತ ಗ್ಯಾಸ್ ಸಂಪರ್ಕ ಹಾಗೂ ಸಬ್ಸಿಡಿ ನೀಡುವ ಭರವಸೆಯನ್ನು ಕೊಡಲಾಗಿತ್ತು. और इतना ही नहीं, ये जो गैस की सब्सिडी दी जाएगी वो भी उन महिलाओं के नाम दी जाएगी. उनका जो प्रधानमंत्री जनधन अकाउंट है उसी में सब्सिडी जमा होगी ताकि वो पैसे किसी और के हाथ न लग जाए, उस मां के हाथ में ही पैसे लग जाए, ये भी व्यवस्था करें. ಆರಂಭದಲ್ಲಿ ಸಬ್ಸಿಡಿ ನೀಡಲಾಯಿತು. ಸಬ್ಸಿಡಿ ಆಸೆಯಿಂದಲೇ ದೇಶದ 8 ಕೋಟಿಗೂ ಹೆಚ್ಚು ಕುಟುಂಬಗಳು ಎಲ್ಪಿಜಿ ಸಂಪರ್ಕ ಪಡೆದ್ರು. ಆ ಮೂಲಕ ದೇಶದಲ್ಲಿ 8 ಕೋಟಿಗೂ ಅಧಿಕ ಹೊಸ ಗ್ರಾಹಕರನ್ನ ಸೃಷ್ಟಿ ಮಾಡಲಾಯಿತು. कहां एमपी की 25 रसोई गैस की टिकट और कहां 5 करोड़ परिवारों में रसोई गैस पहुंचाने का अभियान. ये फर्क होता है सरकार में. काम करने वाली सरकार, गरीबों का भला करने वाली सरकार, गरीबों के लिए सामने जाकर के काम करने वाली सरकार कैसे काम करती है, इसका यह उत्तम उदाहरण आज ये 5 करोड़ परिवारों को रसोई गैस देने का कार्यक्रम है. ಇಲ್ಲಿ ಇಂಟ್ರೆಸ್ಟಿಂಗ್ ಸಂಗತಿಯೊಂದನ್ನ ನಿಮ್ಗೆಲ್ಲ ಹೇಳಲೇಬೇಕು. ಅದೇನಂದ್ರೆ ಬಡ ಕುಟುಂಬಗಳಿಗೆ ಸಬ್ಸಿಡಿ ಕೊಡಲಾಗುತ್ತೆ ಎನ್ನೋ ಕಾರಣಕ್ಕೆ ದೇಶದಲ್ಲಿ ಕೋಟ್ಯಾಂತರ ಜನ ತಮಗೆ ಬರ್ತಾ ಇದ್ದ ಸಬ್ಸಿಡಿಯನ್ನೇ ಬಿಟ್ಟುಕೊಟ್ರು. ಅದೇ ಹಣದಲ್ಲಿ ಬಡವರಿಗೆ ಸಬ್ಸಿಡಿ ಸಿಲಿಂಡರ್ ಕೊಡೋದಾಗಿ ಸರ್ಕಾರ ಹೇಳಿತ್ತು. ನಿಜ ಹೇಳಬೇಕು ಅಂದ್ರೆ ಅಂದು ಸಬ್ಸಿಡಿ ಬಿಟ್ಟ ಜನರೇ ನಿಜವಾದ ದೇಶ ಪ್ರೇಮಿಗಳು. ಆ ದೇಶ ಪ್ರೇಮಿಗಳ ಸಬ್ಸಿಡಿ ತ್ಯಾಗದಿಂದ ಇಂದು 8 ಕೋಟಿ ಬಡವರು ಸಂಪರ್ಕ ಪಡೆದಿದ್ದಾರೆ. साथियों, उज्ज्वला योजना की वजह से आज देश के 8 करोड़ गरीब परिवारों के पास भी गैस कनेक्शन मौजूद है. इस योजना से गरीब के जीवन में क्या परिवर्तन आया है, ये कोरोना के दौरान हम सभी ने फिर एक बार महसूस किया है. अब कल्पना कीजिए, जब घर में रहना जरूरी था तब अगर इन 8 करोड़ परिवारों के साथियों को, हमारी बहनों को लकड़ी या दूसरा ईंधन जुटाने के लिए घर से बाहर निकलना पड़ता तो क्या स्थिति होती. साथियों, कोरोना के इस दौर में उज्ज्वला योजना की लाभार्थी बहनों को करोड़ों सिलेंडर मुफ्त में दिए गए हैं. इसका लाभ बिहार की भी लाखों बहनों को हुआ है, लाखों गरीब परिवारों को हुआ है. ಉಜ್ವಲ ಯೋಜನೆಯ ಯಶಸ್ಸಿನ ಬಗ್ಗೆ ಮಾತನಾಡುವ ನಮ್ಮ ಪ್ರಧಾನಿಗಳು ಇಂದು ಸಬ್ಸಿಡಿ ಏಕೆ ಬರ್ತಾ ಇಲ್ಲ ಎನ್ನೋ ಜನರ ಪ್ರಶ್ನೆಗೆ ಬಾಯಿ ಬಿಡ್ತಾ ಇಲ್ಲ. 7 ವರ್ಷದಲ್ಲಿ ಸಿಲಿಂಡರ್ ಬೆಲೆ ಡಬಲ್ ಆಗಿದ್ದು ಹೇಗೆ ಎನ್ನೋದ್ರ ಬಗ್ಗೆ ತುಟಿ ಬಿಚ್ಚುತ್ತಾ ಇಲ್ಲ. 800 ರೂಪಾಯಿ ಕೊಟ್ಟು ಸಿಲಿಂಡರ್ ಖರೀದಿಸಲು ಸಾಧ್ಯವಾಗದೆ ಬಡ ಕುಟುಂಬಗಳು ಪುನಃ ಸೌದೆ ಒಲೆಯತ್ತ ಮುಖ ಮಾಡ್ತಾ ಇವೆ. ಆದ್ರೂ ಪ್ರಧಾನಿಗಳು ಚಕಾರವೆತ್ತಾ ಇಲ್ಲ. ಉಜ್ವಲ ಯೋಜನೆಯ ಮೂಲಕ ದೇಶ ಪ್ರೇಮದ ಭಾಷಣ ಮಾಡಿದ್ದ ಪ್ರಧಾನಿಗಳು ಇಂದು ಅದೇ ದೇಶವಾಸಿಗಳ ಬಗ್ಗೆ, ಅವರ ಸಮಸ್ಯೆಗಳ ಬಗ್ಗೆ ಉಸಿರೆತ್ತಾ ಇಲ್ಲ ಯಾಕೆ? ಇದೇ 130 ಕೋಟಿ ಜನರ ಪ್ರಶ್ನೆ. ಜನ ಉತ್ತರ ಬಯಸಿದ್ದಾರೆ. ಬ್ಯೂರೋ ರಿಪೋರ್ಟ್, TV5. ಆಲ್ವೇಸ್ ಸ್ಟುಪಿಡ್. ನಮ್ಮನ್ನ ಮೂರ್ಖರನ್ನಾಗಿ ಮಾಡೋದು ಹೇಗೆ ಅಂತ ಹೇಳಿದ್ರೆ ಹೀಗೆ
ನೋಡಿ, ನಮ್ಮ ತಾಯಂದಿರು, ನಮ್ಮ ಸಹೋದರಿಯರು ಮನೆಯಲ್ಲಿ ಒಲೆನಲ್ಲಿ ಅಡುಗೆ ಮಾಡ್ತಾ ಇದ್ದಾಗ ಅದರಿಂದ ಬರುತ್ತಲ್ಲ ಹೊಗೆ, ಆ ಹೊಗೆ ಸೇವಿಸಿದರೆ ಒಮ್ಮೆ ಒಂದು ಹೊತ್ತಿನ ಅಡುಗೆಯನ್ನು ಮಾಡಿಬಿಟ್ರೆ ಅವರು ಅದರಿಂದ 400 ಸಿಗರೇಟ್ಗಳ ಹೊಗೆಗೆ ಅದು ಸಮ. ಏನಾಯಿತು ನಮ್ಮ ತಾಯಂದಿರ ಪರಿಸ್ಥಿತಿ, ಏನಾಗಿತ್ತು ನಮ್ಮ ಸಹೋದರಿಯರ ಪರಿಸ್ಥಿತಿ. ಇನ್ಮೇಲೆ ಇವೆಲ್ಲ ಬಂದ್. ನಾನು ಇದಕ್ಕೆ ಅಲೋ ಮಾಡಲ್ಲ. ಏನು ಮಾಡ್ತೀನಿ, 5 ಕೋಟಿ ಜನರಿಗೆ ಉಚಿತವಾಗಿ ನಾನು ಸಿಲಿಂಡರ್ ಕೊಡ್ತಾ ಇದ್ದೀನಿ, ಒಲೆ ಕೊಡ್ತಾ ಇದ್ದೀನಿ, ಉಜ್ವಲ ಗ್ಯಾಸ್ ಕನೆಕ್ಷನ್ ಕೊಡ್ತಾ ಇದ್ದೀನಿ ಅಂತ ಅವತ್ತು ಮಾತನಾಡಿದ್ರಲ್ಲ. ಚಪ್ಪಾಳೆ, ಮಹಿಳೆಯರ ಕಣ್ಣುಗಳಲ್ಲಿ ಆನಂದ ಬಾಷ್ಪ. ನಾಯಕ ಅಂದ್ರೆ ಹೀಗಿರ್ಬೇಕಪ್ಪ, ನಮ್ಮ ಕಷ್ಟಕ್ಕೆ ಅಟ್ಲಾಸ್ಟ್ ಕೊನೆಗೆ ಯಾರೋ ಒಬ್ರು ಬಂದ್ರಲ್ಲಪ್ಪ ಅಂತ ಹೇಳಿ ಆ ಸಹೋದರಿಯರು, ಆ ಮಾತೆಯಂದಿರು ಆ ಒಂದು ಗ್ಯಾಸ್ ಸಂಪರ್ಕ ಪಡೆದುಕೊಂಡಂತ ಖುಷಿಯಲ್ಲಿ ಆನಂದ ಬಾಷ್ಪವನ್ನು ಸುರಿಸಿಬಿಟ್ಟಿದ್ರು. ಮೊದಲಿಗೆ 5 ಕೋಟಿ ಇತ್ತು, ಈಗ 8 ಕೋಟಿಯನ್ನು ದಾಟಿದೆ. 8.25 ಕೋಟಿ ಹತ್ತಿರಕ್ಕೆ ಈ ಒಂದು ಉಜ್ವಲ ಗ್ಯಾಸ್ ಯೋಜನೆಯ ಕನೆಕ್ಷನ್ ಬಂದಿದೆ. ಅಲ್ಲಿಗೆ ಅರ್ಥ ಏನು ಅಂತ ಹೇಳಿದ್ರೆ 8.25 ಕೋಟಿಯಷ್ಟು ಜನ ಹೊಸ ಕಸ್ಟಮರ್ಸ್. ಅಲ್ಲಿವರೆಗೂ ಒಂದು 17-18 ಕೋಟಿ ಜನ ಭಾರತದಲ್ಲಿ ಗ್ಯಾಸ್ ಕನೆಕ್ಷನ್ ಪಡ್ಕೊಂಡು ಅಡುಗೆಯನ್ನು ಮಾಡ್ಕೊಳ್ತಾ ಇದ್ರು. ಈಗೇನಾಯಿತು, ಅದು ತಗೊಳ್ಳಿ ಫ್ರೀ ಎಲ್ಲ ಮಾತನಾಡ್ತಾ ಇದ್ರಲ್ಲ. ಈ ಫ್ರೀ ಅಂತ ಆದಮೇಲೆ 8.25 ಕೋಟಿ ಜನ ಹೊಸ ಕಸ್ಟಮರ್ಸ್ ಆದರು. ಕಸ್ಟಮರ್ಸ್ ಅನ್ನೋ ವರ್ಡ್ ನಾನು ಯಾಕೆ ಬಳಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅವರನ್ನ ಫಲಾನುಭವಿಗಳು ಅಂತ ಕರಿತಾ ಇಲ್ಲ ನಾನು. ಫಲಾನುಭವಿಗಳಾಗಿದ್ದಿದ್ರೆ ಇವತ್ತಿಗೂ ಅದೇ ಜನಗಳಿಗೆ ಫ್ರೀಯಾಗಿಯೇ ಸಿಲಿಂಡರ್ ಹೋಗಬೇಕಾಗಿತ್ತು. ಅವ್ರಿಗೆ ಸಬ್ಸಿಡಿ ಅಲ್ಲ, ಫ್ರೀ ಸಿಲಿಂಡರ್ ಮನೆಗೆ ಬರಬೇಕಾಗಿತ್ತು. ಇದು ಭಾಗ 1. ಈ ಫ್ರೀ ಸಿಲಿಂಡರ್ ಹೋಗ್ತಾ ಇಲ್ಲ ಅವ್ರ ಮನೆಗೆ, ಅವ್ರಿಗೆ ಸಬ್ಸಿಡಿಯೂ ಇಲ್ಲ. ಅವ್ರೇನು ಮಾಡಬೇಕು, ನಮ್ಮ ನಿಮ್ಮಂತೆಯೇ 850 ರೂಪಾಯಿ 830 ರೂಪಾಯಿ ಕೊಟ್ಟು ಒಂದು ಸಿಲಿಂಡರ್ನ ಪರ್ಚೇಸ್ ಮಾಡಬೇಕು. ಹೇಗಿದೆ ಕಷ್ಟ ಅಂತ ಹೇಳಿದ್ರೆ ನೋಡಿ, ಆ ಮನೆಗಳಲ್ಲಿ ಅವತ್ತಿಗೆ ಅವ್ರಿಗೆ ಶಕ್ತರಾಗಿದ್ರೆ, ಯಾವ ಬಡವರು ಅಂತ ನಾವು ಕನ್ಸಿಡರ್ ಮಾಡಿದ್ವೋ, ಯಾವ ಮಾತೆಯಂದಿರನ್ನ ಕರೆದು, ಯಾವ ಸಹೋದರಿಯರನ್ನ ಕರೆದು ನಾವು ಅವತ್ತಿಗೆ ಸಿಲಿಂಡರ್ನ ಹಸ್ತಾಂತರ ಮಾಡಿದ್ವಲ್ವಾ, ಆ ಜನಗಳಿಗೆ ಅವತ್ತಿಗೆ ಕೆಪಾಸಿಟಿ ಇದ್ದಿದ್ರೆ, ಒಂದು ಸಿಲಿಂಡರ್ ತೆಗೆದುಕೊಳ್ಳುವ ಕೆಪಾಸಿಟಿ, ಒಂದು ಒಲೆ ತೆಗೆದುಕೊಳ್ಳುವ ಕೆಪಾಸಿಟಿ, ಸಿಲಿಂಡರ್ನ ರೀಫಿಲ್ ಮಾಡಿಸುವ ಕೆಪಾಸಿಟಿ ಇದ್ದಿದ್ರೆ ಅವತ್ತಿಗೆ ಕೊಂಡ್ಕೊಳ್ತಾ ಇದ್ರು ಸ್ವಾಮಿ. ಅವ್ರ ಪಾಡಿಗೆ ಅವರು ಬೆರಣಿಯಲ್ಲೋ, ಕಟ್ಟಿಗೆಯಲ್ಲೋ, ಇದ್ದಿಲಲ್ಲೋ ಅಡುಗೆ ಮಾಡಿಕೊಂಡು, ತೆಂಗಿನ ಸಿಪ್ಪೆನಲ್ಲೋ ಅಡುಗೆ ಮಾಡಿಕೊಂಡು ಊಟ ಮಾಡ್ಕೊಂಡು ಹೋಗ್ತಾ ಇದ್ರು. ನಿಜ ಅಲ್ವಾ? ಅವ್ರನ್ನೇನು ಮಾಡಿಬಿಟ್ರಿ, ಅವ್ರನ್ನ ಕರೆದು ಗ್ಯಾಸ್ ತಗೊಳ್ಳಿ, ಫ್ರೀ ನಿಮಗೆ. ಮಾತೆಯಂದಿರಾ, ನಿಮ್ಮ ಕಣ್ಣಲ್ಲಿ ನೀರು ಬರ್ತಾ ಇದ್ರೆ ನನಗೆ ಅದನ್ನು ನೋಡೋಕ್ಕಾಗಲ್ಲ. ನನ್ನ ಸಹೋದರಿಯರು, ನನ್ನ ತಾಯಂದಿರು ಹೊರಗಡೆ ಸೌದೆ ತರಕ್ಕೆ ಹೋದ್ರೆ ಏನು ಪರಿಸ್ಥಿತಿಯಲ್ಲಿ ಏನು ಬೇಕಾದರೂ ಆಗಬಹುದಲ್ಲಿ ಅಲ್ವಾ? ಅಂತ ಅಪಾಯಕ್ಕೆ ಸಿಕ್ಕಾಕೋಬೇಡಿ ನೀವು. ನಿಮಗೆ ತಪ್ಪದು, ಆ ಥರದೆಲ್ಲ ಹೋಗ್ಬೇಡಿ. ನಾನಿದ್ದೀನಿ, ಹಿಂದೆ ಯಾವತ್ತಾದ್ರೂ ಆಗಿತ್ತಾ ಈ ರೀತಿಯಲ್ಲಿ? ನೋ, ನಾನು ಕೊಡ್ತಾ ಇದ್ದೀನಿ, ತಗೊಳ್ಳಿ ಫ್ರೀ ಕನೆಕ್ಷನ್ ಅಂತ ಕೊಟ್ಟರು. ಏನು ಜನ, ಅಮೋಘ ಕರತಾಡನ, ಅದ್ಭುತ ಕರತಾಡನ, ಆನಂದ ಬಾಷ್ಪ. ಆ ಮಹಿಳೆಯರು, ತಾಯಂದಿರು, ಸಹೋದರಿಯರ ಆನಂದಕ್ಕೆ ಪಾರವೇ ಇರಲಿಲ್ಲ. ಇನ್ನೊಂದು ಕಡೆ ಏನಾಯಿತು, ಇದು 8 ಕೋಟಿ 8.25 ಕೋಟಿಗೆ ಬಂತು. 8.25 ಕೋಟಿಗೆ ಬಂದ ಮೇಲೆ ಏನಾಯಿತು ಅಂತ ಹೇಳಿದ್ರೆ, ಕೋಟಿ ಸಿಲಿಂಡರ್ ಕೊಟ್ಟುಬಿಟ್ಟಿದ್ದೀವಿ ನಾವು ಅಂತ ಮಾತನಾಡಿದವರಿಂದಾನೇ ಆ 8.25 ಕೋಟಿ ಜನಕ್ಕೆ ಏಕಾಏಕಿ ಸಿಲಿಂಡರು ಇಲ್ಲ, ಏನೂ ಇಲ್ಲ, ಎಂಥದೂ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಕೊಡಲ್ಲ ಅಷ್ಟೇನೆ. ಅಲ್ಲಿಗೆ ಅವರ ಮನೆಗಳಲ್ಲಿ ಒಲೆಗಳನ್ನ ಒಡೆದು ಹಾಕಿದವರು ಇವರೇ. ಒಲೆ ಬೇಡವಲ್ಲ, ಇನ್ನ ಇದ್ದಿಲ್ ಒಲೆನೂ ಬೇಡ, ಬೆರಣಿ ಒಲೆನೂ ಬೇಡ, ಸೌದೆ ಒಲೆನೂ ಬೇಡ, ಕೊಟ್ರಲ್ಲ ಸಿಲಿಂಡರ್ ಅಂತ ಹೇಳಿ ಆ ಜನ ಪಾಪ ಸ್ವಲ್ಪ ದಿನಗಳ ಮಟ್ಟಿಗೆ ಈ ಒಂದು ಗ್ಯಾಸ್ ಒಲೆಯನ್ನ ಹಚ್ಚುವ ಮೂಲಕವಾಗಿ ಅಡುಗೆ ಮಾಡ್ಕೊಂಡು ಹೋಗ್ತಾ ಇದ್ರು. ಆಮೇಲೆ ಏನಾಯಿತು, ಏಕಾಏಕಿ ಪಾಪ ನೋಡಿ, ಅವ್ರ ಬಳಿ 100 ರೂಪಾಯಿ ಇಲ್ಲ ಸ್ವಾಮಿ, 100 ರೂಪಾಯಿ ಇಲ್ಲ, 100 ರೂಪಾಯಿಲೋ 150 ರೂಪಾಯಿನಲ್ಲೋ ಅವರಿಗೆ ತಮಗೆ ತೋಚಿದ ಕಟ್ಟಿಗೆಯನ್ನ, ತಮಗೆ ತೋಚಿದಂತಹ ಉರುವಲನ್ನ, ತಮಗೆ ತೋಚಿದ ಇದ್ದಿಲನ್ನ ಎತ್ಕೊಂಡು ಬಂದು ಅದ್ರಲ್ಲಿ ಅಡುಗೆ ಮಾಡ್ಕೊಂಡು ಹೇಗೋ ಊಟ ಮಾಡ್ಕೊಂಡು ಹೋಗ್ತಾ ಇದ್ರು. ಆಯ್ತಾ? ಈಗೇನು ಮಾಡಿಬಿಟ್ರಿ ಇವರು, 850 ರೂಪಾಯಿಗೆ ಇಟ್ಟರು. ಅವ್ರಿಗೆ 100 ರೂಪಾಯಿ ಇಲ್ದಿರುವಂಥ ಮನೆಗಳಿಗೆ 850 ರೂಪಾಯಿ ಕೊಟ್ಟು ಸಿಲಿಂಡರ್ ತಗೊಳ್ಳಿ ಅಂದರೆ ಅಭ್ಯಾಸ ಮಾಡಿಸೋ ಮೂಲಕವಾಗಿ ದೇಶದಲ್ಲಿ ಹೊಸ ಫಲಾನುಭವಿಯನ್ನಲ್ಲ, ಹೊಸ ಗ್ರಾಹಕನನ್ನ, ಹೊಸ ಕಸ್ಟಮರನ್ನ ಇವರು ಸೃಷ್ಟಿ ಮಾಡ್ತಾರೆ. ಇದನ್ನ ಇನ್ಕಮ್ ಟ್ಯಾಕ್ಸ್ ವಿಚಾರದಲ್ಲಿ ಒಂದು ಮಾತು ಬರ್ತಾ ಇತ್ತು, ನೀವು ಕೇಳಿರ್ತೀರಿ. ಇನ್ಕಮ್ ಟ್ಯಾಕ್ಸ್ ನೆಟ್ ಅನ್ನ ಇನ್ನೂ ವಿಶಾಲ ಮಾಡ್ಬೇಕು ನಾವು. ದೇಶದಲ್ಲಿ 1%, 2%, 3% ಜನ ಕಟ್ತಾ ಇದ್ದಾರೆ ಆದಾಯ ತೆರಿಗೆಯನ್ನ. ಇದನ್ನ ಜಾಸ್ತಿ ಮಾಡಿದಾಗ ನಮಗೆ ಬರುವ ಆದಾಯವು ಜಾಸ್ತಿ ಆಗುತ್ತೆ ಅಂತ ಒಂದು ಮಾತಿತ್ತ. ಬಹುಶಃ ಈ ಸಿಲಿಂಡರ್ ವಿಚಾರದಲ್ಲಿಯೂ ಕೂಡ ಗ್ರಾಹಕರ ಬೇಸನ್ನ ಜಾಸ್ತಿ ಮಾಡಿದ್ರ. ಇವರ ನಿಜವಾದ ಕಾಳಜಿ ಅದೇ ತಾಯಿ, ಅದೇ ಸಹೋದರಿ ಆಗಿದ್ದಿದ್ರೆ ಈಗ ಸಹೋದರಿ ಹೊರಗಡೆ ಕಟ್ಟಿಗೆ ತರಕ್ಕೆ ಹೋಗ್ತಾ ಇಲ್ವಾ? ಈಗ ಅದೇ ಸಹೋದರಿ ಇದ್ದಿಲ್ ತರಕ್ಕೆ ಹೋಗ್ತಾ ಇಲ್ವಾ?
ಅದೇ ಸಹೋದರಿ ಬೆರಣಿ ತರಕ್ಕೆ ಹೋಗ್ತಾ ಇಲ್ವಾ? ಅದೇ ಸಹೋದರಿ ಪಡಬಾರದ ಪಾಡು ಪಡ್ತಾ ಇಲ್ವಾ? ಇವಾಗ ಈ ಕಡೆ ಒಲೆನೂ ಇಲ್ಲ, ಆ ಕಡೆ ಸಿಲಿಂಡರ್ಗೆ ದುಡ್ಡೂ ಇಲ್ಲ, ಆದಾಯನೂ ಕೋತಾ ಆಯಿತು. 2 ವರ್ಷಗಳಿಂದ ಎಲ್ಲೂ ಕೂಡ ಆದಾಯ ಸರಿಯಾಗಿ ಸಿಗ್ತಾ ಇಲ್ಲ ಯಾರಿಗೂ ಕೂಡ. ಇದರ ನಡುವೆ 400-420 ರೂಪಾಯಿ ಇದ್ದಂಥ ಸಿಲಿಂಡರ್ ಬೆಲೆಯನ್ನ 850 ರೂಪಾಯಿಗೆ ಹೆಚ್ಚಿಸಿಬಿಟ್ಟಿದ್ದೀರಲ್ಲ. ಈಗ ಪ್ರಶ್ನೆ ಹೇಳಿ, 400 ರುಪೀಸ್ಗೋ 410ಗೋನೋ ಅವ್ರಿಗೆ ಹಣ ಇರಲಿಲ್ಲ, 850 ರೂಪಾಯಿ ಮಾಡಿದ ಮೇಲೆ ಸಿಲಿಂಡರ್ ತೆಗೆದುಕೊಳ್ಳುವುದನ್ನ ಅನಿವಾರ್ಯ ಮಾಡಿದ್ರಿ. ಅಲ್ಲಿಗೆ ನಾವು ಹೇಳ್ತಾ ಇದ್ದೀವಿ, ಇದು ಬಡವರ ಹೆಸರಲ್ಲಿ ಆದಂತಹ ಬಿಸ್ನೆಸ್. ಬಡವರ ಹೆಸರಲ್ಲಿ ಕಸ್ಟಮರ್ ಬೇಸ್ ಅನ್ನ ಜಾಸ್ತಿ ಮಾಡಿಕೊಳ್ಳಲಾಯ್ತಾ? ಏನಾಯ್ತು ಸಬ್ಸಿಡಿ ಹಣ? ಯಾಕೆ ಸಬ್ಸಿಡಿ ಕೊಡ್ತಾ ಇಲ್ಲ? ಇದು ಒಂದು ಭಾಗ. ಯಾವುದು? ಉಜ್ವಲ ಯೋಜನೆಯವರಿಗೆ ಫ್ರೀ ಸಿಲಿಂಡರೇ ಇಲ್ಲ. ಇನ್ನೊಂದು ಭಾಗದಲ್ಲಿ ಏನಾಯ್ತು, 850 ರೂಪಾಯಿ ಹೆಚ್ಚಿಸ್ತಾ ಇದ್ದಾರಲ್ಲ ಇವರು ಸಿಲಿಂಡರ್ ಬೆಲೆಯನ್ನ. ಈ ಸಿಲಿಂಡರ್ ಬೆಲೆ ಇಷ್ಟು ಹೆಚ್ಚಳ ಮಾಡುತ್ತಿರುವ ನಡುವೆಯೇ ಸಬ್ಸಿಡಿಯನ್ನು ಕೂಡ ಇವರು ಹಾಕ್ತಾ ಇಲ್ಲ. ಚೆಕ್ ಮಾಡ್ರಪ್ಪ, ನಿಮ್ಮ ಅಕೌಂಟ್ ಯಾರು ಬೇಕಾದ್ರೂ ಚೆಕ್ ಮಾಡ್ಕೊಳ್ಳಿ, ಸಬ್ಸಿಡಿ ಹಣದ ಕಥೆ ಏನಾಯ್ತು ಅಂತ ಹೇಳಿ ಒಂದು ಮಾಹಿತಿ ಬರಲ್ಲ ಅದರ ಬಗ್ಗೆ. ಈ ಪಾಪ ಯಾರೋ ವೃದ್ಧರೋ, ಯಾರೋ ವಯಸ್ಸಾದವರೋ, ಹೆಂಗಸರೋ, ಅದೇ ಮಾತೆಯಂದಿರೋ ಬ್ಯಾಂಕ್ ಹೋಗ್ಬೇಕು, ಅದೇನೋ ಈ ಜನಧನ್ ಖಾತೆಗೆ ಹಾಕ್ಬಿಡ್ತಾರಂತಲ್ಲ, ಅದು ಏನು ಬೇರೆ ಯಾರ ಖಾತೆಗೂ ಹಾಕಲ್ಲ ನಾವು. ದೇಶದ ತಾಯಂದಿರು, ದೇಶ ಪ್ರೇಮ, ದೇಶದ ಸಹೋದರಿಯರು, ಅವರ ಖಾತೆಗೇನೆ ಈ ಹಣ ಬಂದು ಬಿದ್ದುಬಿಡುತ್ತೆ. ಸಬ್ಸಿಡಿ ಹಣ ನೀವು ಅಲ್ಲೇ ತೆಗೆದುಕೊಳ್ಬೇಕು, ಬೇರೆ ಯಾರಿಗೂ ನಿಮ್ಮ ಹಣ ಬೇರೆಯವರ ಖಾತೆಗಳಿಗೆ ಹೋಗಲ್ಲ. ಹೊಡಿರಿ ಚಪ್ಪಾಳೆ, ಜೋರಾದ ಚಪ್ಪಾಳೆ. ಏನಿದು? ತಾಯಂದಿರ ಬಗ್ಗೆ, ಸಹೋದರಿಯರ ಬಗ್ಗೆ, ಮಹಿಳೆಯರ ಬಗ್ಗೆ ಎಂಥ ಕಾಳಜಿ ಅಂತ ಎಲ್ಲ ಮಾತನಾಡಿದ್ವಿ, ನಂಬಿದ್ವಿ, ಅದನ್ನು ಖುಷಿ ಪಟ್ಟಿದ್ವಿ. ಆದರೆ ಆಮೇಲೆ ಈ ಮಾಹಿತಿನೇ ಕೊಡಲ್ವಲ್ಲ ಇವರು. ಏನೋ ಈ ತಿಂಗಳು ಬರ್ಲಿಲ್ವೇನೋ, ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ ಸ್ವಾಮಿ, ಬರೋ ತಿಂಗಳು. ಎಷ್ಟು ಸಲ ಬರ್ತೀರೋ ನೀವು ಸುಮ್ಮನೆ ಇಲ್ಲಿ ಬ್ಯಾಂಕಲ್ಲಿ? ಒಮ್ಮೆ ಆ ಕತೆ, ಸರ್ವರ್ ಡೌನ್ ಇದೆ, ಇನ್ನೊಮ್ಮೆ ಬನ್ರಿ. ಈಗೇನೋ ಅದು ಬಂದಿಲ್ಲ, ಅದು ಏನೋ ಸೆಂಟ್ರಲ್ ಗೌರ್ಮೆಂಟಿಂದಾನೇ ಬಂದಿಲ್ಲಪ್ಪ. 3 ತಿಂಗಳು, 4ನೇ ತಿಂಗಳಿಗೆ ಬರ್ತಾ ಇಲ್ಲಪ್ಪ. ಅದು ಬಂದಾಗ ಹೇಳ್ತೀವಿ ಹೋಗ್ರಪ್ಪ. ಮೆಸೇಜ್ ಬರಲ್ವಾ ಸ್ವಾಮಿ? ನಮ್ಗೆ ಅದೇನೋ ಮೆಸೇಜ್ ಎಲ್ಲ ಓದ್ಕೊಳಕ್ಕೆ ಸರಿಯಾಗಿ ಬರಲ್ಲ. ಬಂದಾಗ ಹೇಳ್ತೀವಿ ಹೋಗಪ್ಪ, ಬಿಡು, ಬರೋಗಿ ನೀವು ಸುಮ್ಮನೆ ಒಂದು 2 ತಿಂಗಳು ಬಿಟ್ಬಿಟ್ಟು ಬರೋಗು, ಮುಗೀತು. ಈ ರೀತಿ ಕಾಯ್ತಾ ಇದ್ದೀವಿ. ಕಾಯ್ತಾ ಇದ್ದವ್ರಿಗೆ ಬಂತ ಸಬ್ಸಿಡಿ ಹಣ? ಬಂದಿಲ್ಲ, ಸದ್ಯಕ್ಕೆ ಅದು ಬರಲ್ಲ. ಯಾಕೆ? ಅದಕ್ಕೆ ಉತ್ತರ ನಾನು ಹೇಳ್ತಾ ಇದ್ದೀನಿ ಇಲ್ಲಿ. ಈ ಉತ್ತರ ಏನು ಗೊತ್ತಾ ಇದಕ್ಕೆ? ಈ ಸಬ್ಸಿಡಿ ಹೆಸರಲ್ಲಿ ಇವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ, ನೋಡಿ, ಸಬ್ಸಿಡಿ ಹೆಸರಲ್ಲಿಯೇ ವರ್ಷ ಒಂದಕ್ಕೆ ಫಿನಾನ್ಷಿಯಲ್ ಇಯರ್ ಅಂತ ಕರೀತಾರೆ, ಆರ್ಥಿಕ ವರ್ಷ, ಹೆಚ್ಚು ಕಡಿಮೆ 20,000 ಕೋಟಿ. ನಂತರ ಎಕ್ಸಾಕ್ಟ್ ನಂಬರ್ಸ್ ಕೂಡ ಇದೆ. ಒಂದು ಅಂದಾಜಿಗೆ ಎಲ್ರಿಗೂ ಅರ್ಥ ಆಗೋ ರೀತಿಯಲ್ಲಿ ಹೇಳ್ಬಿಡ್ತೀನಿ, 20,000 ಕೋಟಿ. 20,000 ಕೋಟಿ, 20,000 ಕೋಟಿ ಅಂದ್ರೆ ಏನು? 20,000 ಕೋಟಿ ಹಣ ದುಡ್ಡಿದ್ರೆ ನಿಮ್ಮ ಬಳಿಯಲ್ಲಿ ಒಂದು ಸೆಂಟ್ರಲ್ ವಿಸ್ತಾ ಯೋಜನೆನ ನೀವು ಮಾಡ್ಬೋದು. ಅರಮನೆ ಕಟ್ತಾ ಇದ್ರಲ್ಲ, ಅರಮನೆ, ಆ ಅರಮನೆ ಕಟ್ಟಲಿಕ್ಕೆ ನಿಮಗೆ 20,000 ಕೋಟಿ ಬೇಕು. 20,000 ಕೋಟಿಯನ್ನ ಒಂದು ಆರ್ಥಿಕ ವರ್ಷದಲ್ಲಿ, ಒಂದು ಬಜೆಟ್ ಅಲ್ಲಿ ಒಂದು ದೇಶ ಗ್ಯಾಸ್ ಸಬ್ಸಿಡಿಗೆ ಅಂತಾನೆ ಎತ್ತಿಡ್ತಾ ಇತ್ತು. ಗ್ಯಾಸ್ ಯಾರ್ಯಾರು ಪಡ್ಕೊಳ್ತಾ ಇದಾರಲ್ಲಪ್ಪ ಅವರ ಖಾತೆಗಳಿಗೆ 150-200 ಹಾಕಬೇಕು ಅಂತಾನೆ ಈ 20,000 ಕೋಟಿ ಎತ್ತಿಡ್ತಾ ಇತ್ತು. ಆ 20,000 ಕೋಟಿ ಗಪ್ ಚುಪ್ ಕೇಳಿದ್ರೆ ಏನ್ ಮಾತನಾಡಿದ್ರು? ಇದು ಕೋವಿಡ್ಗೆ ಬೇಕಾಗುತ್ತೆ ಅಂತ ಹೇಳಿ. ಏನು ಕೇಳಿದ್ರು? ಕೋವಿಡ್ ಅಲ್ಲಿ ಉಚಿತ ಟ್ರೀಟ್ಮೆಂಟ್ ಕೊಟ್ರಾ? ನೋ. ಉಚಿತವಾಗಿ ಆಕ್ಸಿಜನ್ ಕೊಟ್ಟಿದ್ದಾರಾ? ನೋ. ಉಚಿತವಾಗಿ ನಿಮಗೆ ಪರಿಹಾರವನ್ನು ಅನೌನ್ಸ್ ಮಾಡಿದ್ರಾ? ಇಲ್ಲ. ವ್ಯಾಕ್ಸಿನ್ ಕಥೆಯಲ್ಲಿ ದುಡ್ಡು ಫಿಕ್ಸ್ ಮಾಡಿದ್ರು, ವ್ಯಾಕ್ಸಿನ್ಗೆ GST ಹಾಕಿದ್ರು, ವ್ಯಾಕ್ಸಿನ್ಗೆ ಸರ್ವಿಸ್ ಟ್ಯಾಕ್ಸ್ ಕೂಡ ಹಾಕಿದ್ರು. ಹೇಗಿದೆ ದೇಶ ಪ್ರೇಮ? ಇಲ್ಲಿ LPG ಸಬ್ಸಿಡಿ ಎಲ್ಲರಪ್ಪ ಅಂದ್ರೆ ಕೋವಿಡ್ ಕೊಡ್ತಾ ಇದೀವಿ ಅನ್ನೋದು. ಕೋವಿಡ್ ಕಥೆ ಕೇಳಿದ್ರೆ ಅಲ್ಲಿ ಯಾವುದಕ್ಕೂ ಹಣ ಇಲ್ಲ ಅನ್ನೋದು ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಬೇಕಾಗಿತ್ತು. ದೇಶ ಪ್ರೇಮದ ಹೊಸ ರೂಪ ಇದು. ಮಾತೆಯರ ಹೆಸರಲ್ಲಿ, ಸಹೋದರಿಯರ ಹೆಸರಲ್ಲಿ, ಉಚಿತ ಗ್ಯಾಸ್ ಯೋಜನೆ ಹೆಸರಲ್ಲಿ, ಸಬ್ಸಿಡಿ ಹೆಸರಲ್ಲಿ, ನಿಮಗೆಲ್ಲ ಪುಗ್ಸಟ್ಟೆ ಕೊಡ್ತೀನಿ ಅನ್ನೋ ಒಂದು ಹೆಸರಲ್ಲಿ ನಮಗೆ ಮಾಡಿದಂತಹ ಮೋಸ ಇದು ಹೌದಾ ಅಲ್ವಾ? ನನಗೆ ಗೊತ್ತಿಲ್ಲಪ್ಪ. ಇದನ್ನು ಮೋಸ ಅಂತ ಕರಿತೀರಾ? ದ್ರೋಹ ಅಂತ ಕರಿತೀರಾ? ನಯವಂಚನೆ ಅಂತ ಕರಿತೀರಾ? ನಂಬಿಕೆ ದ್ರೋಹ ಅಂತ ಕರಿತೀರಾ? ಹಾಡ ಹಗಲ ದರೋಡೆ ಅಂತ ಕರಿತೀರಾ? ಇದನ್ನ ಮಾತೆಯಂದಿರಿಗೆ, ದೇಶದ ಮಹಿಳೆಯರಿಗೆ, ದೇಶದ ಸಹೋದರಿಯರಿಗೆ ಉಚಿತ ಹೆಸರಲ್ಲಿ ಬಡ ಜನರಿಗೆ ಅವರ ಮನೆಗೆ ಹೋಗಿ ಸಿಲಿಂಡರ್ ಕೊಡ್ತೀನಿ ಅಂತ ಹೇಳಿ ಆ ಮನೆಗಳಲ್ಲಿ ಸಿಲಿಂಡರು ಇಲ್ಲ ಇವತ್ತಿಗೆ, ಅವ್ರು ಮತ್ತೆ ಒಲೆ ಕಟ್ಟಿಕೊಂಡು ಜೀವನವನ್ನು ಮಾಡೋ ಪರಿಸ್ಥಿತಿ ತಂದವರು ಯಾರು? ಆಲ್ವೇಸ್ ಸ್ಟುಪಿಡ್. ನಾನು ಉಜ್ವಲ ಗ್ಯಾಸ್ ಯೋಜನೆಗೆ ಸಂಬಂಧಪಟ್ಟಂತೆ ಆ ಬಡ ಜನರ ಹೆಸರಲ್ಲಿ ಅವರಿಗೆಲ್ಲ ನಾವು ಉಚಿತವಾಗಿ ಕೊಡ್ತೀವಿ ಅಂತ ಹೇಳಿ ಈಗ ಸಿಲಿಂಡರು ಇಲ್ಲ, ಅವರಿಗೆ ಸಬ್ಸಿಡಿನೂ ಇಲ್ಲ, ಫ್ರೀ ಕೂಡ ಇಲ್ಲ. ಇದಾದ ಮೇಲೆ ಅನೇಕ ಜನ ನೋಡಿ, ಟೋಟಲ್ ಆಗಿ ನಮ್ಮ ಬಳಿ ಇರ್ತಕ್ಕಂಥ ಲೆಕ್ಕ ಅಂತ ಹೇಳಿದ್ರೆ ಇದುವರೆಗೂ ಈ ಸಬ್ಸಿಡಿ ಬರಬೇಕಾಗಿದ್ದಂಥ ಜನ ಎಷ್ಟು ಜನಪ್ಪ ಅಂತ ಹೇಳಿದ್ರೆ 26.12 ಕೋಟಿ, ಹತ್ತಿರ 26 ಕೋಟಿ ಜನಕ್ಕೆ ನಮ್ಮಲ್ಲಿ ಗ್ಯಾಸ್ ಸಬ್ಸಿಡಿ ಸಿಗಬೇಕು. ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ನೋಡಿ 1.5 ಕೋಟಿ ಜನ ಅವರು 10 ಲಕ್ಷಕ್ಕಿಂತ ಆದಾಯ ಜಾಸ್ತಿ ಇದ್ದಾರೆ ಅಂತ ಹೇಳಿ ಅವರಿಗೆ ಸಬ್ಸಿಡಿಯನ್ನು ಕಟ್ ಮಾಡಲಾಯಿತು. ಫೈನ್.
ಇನ್ನೊಂದು ಕೋಟಿ ಜನ ನನಗೆ ಸಬ್ಸಿಡಿ ಬೇಡಪ್ಪ ಅಂತೇಳಿ ಹೇಳಿ ಆಯಿತು. 2.5 ಕೋಟಿ ಜನ ಬಿಟ್ಟರೆ ಟೋಟಲ್ ಆಗಿ 27.76 ಕೋಟಿ ಜನರಲ್ಲಿ ಇಷ್ಟು ಜನರಿಗೆ ಸಬ್ಸಿಡಿ ಹಣ ಬರಬೇಕು. ಒಂದು ಆರ್ಥಿಕ ವರ್ಷ LPG ಸಬ್ಸಿಡಿ ಮಾತ್ರ ಲೆಕ್ಕ ಹಾಕಿಬಿಟ್ರೆ 37,256 ಕೋಟಿ. ಈ 37,256 ಕೋಟಿಯಲ್ಲಿ ನಿಗದಿಯಾಗಿತ್ತು ಅಷ್ಟು ಹಣ ಯಾರಿಗೆ ಬರಬೇಕು ಅಂತ ಹೇಳಿದ್ರೆ 26 ಕೋಟಿ ಜನ ಅಂತ ಮಾತನಾಡಿದ್ನಲ್ಲ, ಅಷ್ಟು ಜನರ ಖಾತೆಗಳಿಗೆ ಬರಬೇಕಾಗಿತ್ತು ಆ ಅಮೌಂಟು. ಆದರೆ ಇವ್ರು ಎಷ್ಟೆತ್ತಿಟ್ರು ಗೊತ್ತಾ? 1,900 ಕೋಟಿ ಎತ್ತಿಟ್ರು. ಆರಂಭದಲ್ಲಿ ಒಂದು ಕೆಲವು ತಿಂಗಳು ಹಾಕಿದ್ರು, ಆಮೇಲೆ ಸುಮ್ಮನಾಗ್ಬಿಟ್ರು. ಯಾರೂ ಇದರ ಬಗ್ಗೆ ಮಾತನಾಡಲಿಲ್ಲ. ಇದು ಒಂದು ಭಾಗ ಆಯ್ತಾ ದೇಶಪ್ರೇಮ. ದೇಶಪ್ರೇಮ ಈ ರೂಪದಲ್ಲೆಲ್ಲ ಇರುತ್ತೆ, ಅರ್ಥ ಮಾಡ್ಕೊಳ್ಬೇಕು ನಾವು. ದೇಶಪ್ರೇಮದ ಹಲವು ಬಗೆಗಳು, ಹಲವು ಮಜಲುಗಳು. ಒಬ್ರು ಪತಂಜಲಿ ಮಾತನಾಡ್ತಾರೆ, ಜೇನುತುಪ್ಪ ಖರೀದಿಸಿ, ಸ್ವದೇಶಿ, ಈ ಒಂದು ಜೇನುತುಪ್ಪ ತಿಂದರೆ ನಿಮಗೆಲ್ಲ ಒಳ್ಳೇದಾಗತ್ತೆ, ಯಾವ ವಿದೇಶಿ ಬ್ರ್ಯಾಂಡನ್ನು ನಂಬಿಕೋಬೇಡಿ ಅಂತ ಹೇಳಿ ಅದೇ ಜೇನುತುಪ್ಪದಲ್ಲಿ ಚೀನಾದಿಂದ ತಂದಂತಹ 77% ಸಕ್ಕರೆ ಪಾಕವನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಮಾರಾಟ ಮಾಡಿಕೊಂಡ್ರು. ಕೊರೋನಾಗೆ ಔಷಧ ಅಂತ ಹೇಳಿದ್ರು, ಅದರಲ್ಲಿ ಒಂದು 500 ಕೋಟಿ 600 ಕೋಟಿ ದುಡ್ಡು ಮಾಡಿಕೊಂಡ್ರು. ಇದು ಹೊಸ ಥರ ದೇಶಪ್ರೇಮ. ಇದಾದ ಮೇಲೆ ವ್ಯಾಕ್ಸಿನೇಷನ್ ಅಂತ ಶುರುವಾಯಿತು. ಒಂದು ಎಲೆಕ್ಷನ್ ಗೆದ್ದಾಯಿತು, ಆ ಎಲೆಕ್ಷನ್ ಗೆದ್ದುಕೊಂಡ್ರೆ ಇವರು ಈ ಒಂದು ಸಬ್ಸಿಡಿ ಕೊಡ್ತಾ ಇದ್ದೀವಿ, ಉಜ್ವಲ ಕೊಡ್ತಾ ಇದ್ದೀವಿ ಎಲ್ಲ ಮಾತನಾಡಿದ್ಮೇಲೆ ಒಂದು ಚುನಾವಣೆ ಮುಗೀತು. ನೆಕ್ಸ್ಟ್ ಚುನಾವಣೆ ವಿಚಾರಕ್ಕೆ ಏನು ಬಂತು? ನಾನು ವ್ಯಾಕ್ಸಿನೇಷನ್ ಫ್ರೀ ಕೊಡ್ತಾ ಇದ್ದೀನಿ. ಯಾವ್ಯಾವ ರಾಜ್ಯಗಳಿಗೆ? ಚುನಾವಣಾ ರಾಜ್ಯಗಳ ಕಡೆಗೆ ಗಮನ ಇತ್ತು. ನಾನು ಮೊದಲಿಗೆ ಬಿಹಾರ ಕೊಟ್ಟುಬಿಡ್ತೀನಿ ಫ್ರೀ ವ್ಯಾಕ್ಸಿನೇಷನ್, ನಾನು ತಮಿಳುನಾಡು ಕೊಟ್ಟುಬಿಡ್ತೀನಿ ಫ್ರೀ ವ್ಯಾಕ್ಸಿನೇಷನ್ ಅಲ್ಲಾಗುತ್ತೆ. ಈ ಚರ್ಚೆ ಶುರುವಾಯಿತು. ಬಹುಶಃ ವಿಶ್ವದಲ್ಲಿ ಯಾವ ದೇಶವು ವ್ಯಕ್ತಿಯ ಪ್ರಾಣವನ್ನ ತನ್ನ ಚುನಾವಣಾ ವಸ್ತುವನ್ನಾಗಿ ಬಿಕ್ರಿ ಮಾಡಿದ್ದು ಇನ್ಯಾವ ದೇಶದಲ್ಲೂ ಇಲ್ಲ ರೀ. ವ್ಯಕ್ತಿಯ ಪ್ರಾಣ ಇದೆಯಲ್ಲ, ಕೊರೋನಾದಿಂದ ಅವನನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿ ಮೊದಲ ಆದ್ಯತೆ ಆಗಿದ್ದರೆ ತಮಿಳುನಾಡಿಗೆ ಫಸ್ಟ್ ಕೊಡ್ಲಾ, ಬಿಹಾರಕ್ಕೆ ಕೊಡ್ಲಾ, ಉತ್ತರ ಪ್ರದೇಶಕ್ಕೆ ಕೊಡ್ಲಾ, ಕೇರಳಕ್ಕೆ ಕೊಡ್ಲಾ, ಯಾವುದಾದ್ರೂ ಕೇಂದ್ರಾಡಳಿತ ಪ್ರದೇಶಕ್ಕೆ ಕೊಡ್ಲಾ, ಈ ಥಾಟ್ ಕೂಡ ಬರಬಾರ್ದು. ಇಲ್ಲಿ ನಮ್ಮನ್ನ ಆಳ್ತಾ ಇದ್ದಾರೆ, ದೇ ಆರ್ ರೂಲಿಂಗ್ ಅಸ್. ನಮ್ಮನ್ನು ಅವರು ಆಳ್ವಿಕೆ ಮಾಡ್ತಾ ಇದ್ದಾರೆ. ನಾವು ಇವರನ್ನ ಆಳಿ ಅಂತ ಕಳಿಸಿಲ್ಲ, ನಾವು ಜನಪ್ರತಿನಿಧಿ. ನಮ್ಮ ಸಮಸ್ಯೆಯನ್ನ ಆಳಿ ಅಂತಲ್ಲ, ಸಮಸ್ಯೆಯನ್ನ ಕೇಳಿಸ್ಕೊಳ್ರಪ್ಪ, ಪರಿಹಾರ ಹೇಳಿ. ಅತೀತರಲ್ಲ, ಚಕ್ರವರ್ತಿಗಳಲ್ಲ ನೀವು, ಸಾರ್ವಭೌಮರಲ್ಲ, ರಾಜರು ಮೊದಲೇ ಅಲ್ಲ ನೀವು, ಸುಲ್ತಾನರು ಅಲ್ಲ ನೀವು ನಮ್ಮ ಸಮಸ್ಯೆ ಕೇಳಲಿಕ್ಕಿದ್ದೀರಿ. ನಾನು ತೆರಿಗೆ ಕೊಟ್ಟಿದ್ದೀನಿ, ನನ್ನ ತೆರಿಗೆ ಹಣ ನನ್ನ ಜೀವಕ್ಕೆ ಬಳಕೆ ಆಗಬೇಕು ಅಂತ ನಾನು ಕೇಳ್ತಾ ಇದ್ದೀನಿ ಅಂತ ನಾವು ಹೇಳಿದ್ರೆ ಇವರೇನು ಮಾಡ್ತಾ ಇದ್ದಾರೆ? ವ್ಯಾಕ್ಸಿನ್ ಚಾಯ್ಸ್ ಮಾಡ್ಕೊಂಡ್ಬಿಟ್ರು. ವ್ಯಾಕ್ಸಿನ್ ಚಾಯ್ಸ್ ರೀ ದೇಶದಲ್ಲಿ ನಗ್ತಾರೆ. ಯಾರಾದರೂ ಹೇಳಿಬಿಟ್ರೆ ವ್ಯಾಕ್ಸಿನ್ ಅನ್ನೋದು ಚಾಯ್ಸ್ ಯಾವತ್ತಿಂದ ಆಯ್ತು? ದೇಶದಲ್ಲಿ ಲಸಿಕಾ ಅಭಿಯಾನ ಅಂತ ಹೇಳೋದು ಚಾಯ್ಸ್ ಅಲ್ಲ ರೀ, ಅದು ಅಗತ್ಯ, ತುರ್ತು, ಪ್ರತಿಯೊಬ್ಬನ ಹಕ್ಕು. ಕಾರಣ ಟ್ಯಾಕ್ಸ್ ಕೊಟ್ಟಿರ್ತೀವಲ್ವ, ಇಲ್ಲೆಲ್ಲ ಕೂಡ ಸಾವಿರಾರು ಲಕ್ಷಾಂತರ ರೂಪಾಯಿನ ಕಟ್ಟಿರ್ತೀವಲ್ಲಪ್ಪ ಟ್ಯಾಕ್ಸ್ ಕಟ್ತಾ ಇಲ್ವ ಯಾರು? ಹಾಗಾದ್ರೆ ಪೆಟ್ರೋಲಲ್ಲೇ 4 ಲಕ್ಷ ಕೋಟಿ ಪರ್ ಇಯರ್ ಬರೀ ಪೆಟ್ರೋಲ್ ಡೀಸೆಲ್ ಇಂದ ಬರುತ್ತಿರುವ ಸುಂಕ ತೆರಿಗೆ ಇವರ ಪಾಲಿಗೆ 4 ಲಕ್ಷ ಕೋಟಿ ತಗೊಳ್ತಾ ಇದ್ದಾರಲ್ವಾ. ಪ್ರತ್ಯಕ್ಷ ತೆರಿಗೆ, ಪರೋಕ್ಷ ತೆರಿಗೆ, ನೇರ ತೆರಿಗೆ, ಆನಂತರ ಕಸ್ಟಮ್ಸು, ಎಲ್ಲ ತೆರಿಗೆಯಿಂದ ಹಣ ಮಾಡಿಕೊಂಡು, ಹಣ ಥೈಲಿ ಚೆನ್ನಾಗಿ ತುಂಬಿಸ್ಕೊಂಡು ಕೊನೆಗೆ ವ್ಯಾಕ್ಸಿನ್ ಕೇಳಿದ್ರೆ ಇವ್ರ ಚಾಯ್ಸ್ ಯಾವತ್ತಿಂದ ಆಯ್ತು ರೀ? ಇದು ತಮಿಳ್ನಾಡಿಗೆ ಫಸ್ಟ್ ಕೊಡ್ಲಾ, ಬಿಹಾರಕ್ಕೆ ಕೊಡ್ಲಾ, ಉತ್ತರ ಪ್ರದೇಶಕ್ಕೆ ಕೊಡ್ಲಾ, ಕರ್ನಾಟಕ ಕೊಡ್ಲಾ, ಬೇಡವಾ? ಕೊಟ್ಟರೆ 150 ರೂಪಾಯಿ ಯಾರು ಕೊಡಲಿ? 300 ರೂಪಾಯಿ ಯಾವ ರಾಜ್ಯಕ್ಕೆ ಹೇಳಿ? ನಾನು 50% ಅಂತ ಹೇಳಿ 18% ಜನತೆಯನ್ನು ಯಾವತ್ತಿಗೆ ನಾನು ಒಪ್ಪಿಸ್ಕೊಳ್ಳಿ? ಇದಾ ಮಾತು? ರೂಲರ್ ಏನ್ರಿ? ಯಾರು ರೂಲರ್? ಯಾವತ್ತಿಂದ ರೂಲರ್ ಆದ್ರು ಈ ದೇಶದಲ್ಲಿ? ಪ್ರಜಾಪ್ರಭುತ್ವಕ್ಕೆ ಬೆಲೆ ಇಲ್ವಾ? ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಒಂದು ಅರ್ಥ ಇಲ್ವಾ? ಏನಕ್ಕೆ ಮಾಡಿದ್ದೀವೆಲ್ಲವೂ ಕೂಡ? ಯಾರು ಬೇಕಾದರೂ ಹೇಗೆ ಬೇಕಾದ್ರೂ ರೂಲ್ ಮಾಡಿಕೊಂಡು ದೇಶದ ಜನಗಳನ್ನ ಟೇಕನ್ ಫಾರ್ ಗ್ರಾಂಟೆಡ್ ಅಂತ ಅಂದ್ಕೊಂಡು ಹೋಗ್ಲಿಕ್ಕೆ ಆಗುತ್ತಾ? ಆಗಲ್ಲ ತಾನೇ. ಒಂದು ಪ್ರಶ್ನೆ ಬರುತ್ತೆ ಇಲ್ಲಿ ನೋಡಿ ಸ್ವಾಮಿ. ಇಲ್ಲಿ ಬಳಸೋ ಫೋನ್ ಅಮೆರಿಕಾ ಫೋನ್ ಬಳಸ್ತಾ ಇದ್ದೀರಿ, ಅಮೆರಿಕಾ ಮೂಲದ್ದು ಐಫೋನು ಅಥವಾ ಆಪಲ್ ಕಚ್ಚಿದ ವಾಡೋ ಸ್ವಿಟ್ಜರ್ಲ್ಯಾಂಡ್ ಮೇಡ್, ಸ್ವಿಸ್ ಮೇಡ್ ವಾಚ್ ಅನ್ನು ಧರಿಸ್ತಾ ಇದ್ದೀರಿ. 39,000ದಿಂದ 1 ಲಕ್ಷ ಅಥವಾ 1,90,000 ರೂಪಾಯಿ ಕೂಡ ಆ ಒಂದು ವಾಚ್ ಇದೆ. ನೀವು ಬಳಸ್ತಕ್ಕಂಥ ಪೆನ್ ಮೇಡ್ ಇನ್ ಜರ್ಮನಿಯ ದೊಡ್ಡ ಬೆಟ್ಟವೊಂದರ ಶಿಖರದ ಹೆಸರನ್ನ ಆ ಪೆನ್ಗೆ ಇಡಲಾಗಿದೆ, ಮಾನ್ ಬ್ಲಾಕ್. ಆ ಒಂದು ಪೆನ್ ಇದೆಯಲ್ಲ 1,30,30,000. ಇದಿರಲಿ, ಇದನ್ನು ನೀವು ಬಳಸ್ತಾ ಇದ್ದೀರಿ ಪಾಪ. ಈಗ ಒಂದು ಕಡೆ ಕನ್ನಡಕ, ಇದು ಕೂಡ ಬಿವಾಲ್ಗೇರಿ ಅಂತ ನಾವು ಕರೀತಾ ಇರೋದಕ್ಕೆ, ಇಟಲಿಯ ಬ್ರ್ಯಾಂಡ್, ಇಟಲಿಯ ಗಾಜಿನ ಮೂಲಕವಾಗಿ ನೋಡೋ ಪ್ರಯತ್ನ ಕೂಡ ಆಗಲಿ, ನಮ್ಮ ತಕರಾರಿಲ್ಲ ಸ್ವಾಮಿ. ಇದು ಲಕ್ಷಗಟ್ಟಲೆ ಬಾಳುತ್ತೆ ಅಂತ ಇಟ್ಕೊಳ್ಳೋಣ, ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಇದೆ, ಇರಲಿ. ಈ ವಿಷಯ ಒಂದು ಕಡೆ ಇದ್ದರೆ ಇಲ್ಲಿ ನೋಡಿ, ಇಲ್ಲಿ ಫೋನ್ ಅದು ಮೇಡ್ ಇನ್ ಅಮೆರಿಕಾ, ಇನ್ನೊಂದು ಮೇಡ್ ಇನ್ ಇಟಲಿ, ಇನ್ನೊಂದು ಮೇಡ್ ಇನ್ ಜಪಾನು. ಹೀಗೆ ನಿಮ್ಮ ವೇಷಭೂಷಣ ಏನಾದರೂ ಇರಲಿ ಸ್ವಾಮಿ, ಏನಾದರೂ ಇರಲಿ. ನಾನು ಕೇಳ್ತಾ ಇರೋದು ದೇಶ ಪ್ರೇಮ ಅಂತ ಬಂದರೆ ನಮ್ಮ ಜನ,
ದೇಶ ಪ್ರೇಮ ಅಂದರೆ ನಮ್ಮ ತಾಯಂದಿರು, ದೇಶ ಪ್ರೇಮ ಅಂದರೆ ನಮ್ಮ ಸಹೋದರ, ನಮ್ಮ ಸಹೋದರಿ, ನಮ್ಮ ರೈತ, ನಮ್ಮ ಕಾರ್ಮಿಕ, ನಮ್ಮ ಸೈನಿಕ. ಇಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಬೇಕಾದ್ರೆ ಇದರ ಹೆಸರಲ್ಲಿ ಬಂದವರು, ಈ ಹೆಸರಿಂದ ನೀವು ಮುಂದಕ್ಕೆ ಬಂದವರು, ಬಂದ ಮೇಲೆ ಏನು ಮಾಡ್ತಾ ಇದ್ದೀರಿ? ಸಬ್ಸಿಡಿ ಹೆಸರಲ್ಲಿಯೂ ಕೂಡ ಜನಗಳಿಗೆ ನಂಬಿಕೆ ದ್ರೋಹ ಆಗಿದೆ. ಸಬ್ಸಿಡಿ ನೀವು ಕೊಡ್ತಾ ಇಲ್ಲ. ಪೆಟ್ರೋಲ್ ಡೀಸೆಲ್ ಬೆಲೆ ಅದಕ್ಕೆ ಲಂಗು ಲಗಾಮ್ ಏನೂ ಇಲ್ಲ. 105, 104, 95 ಡೀಸೆಲ್ಲು ಏನು ಬೇಕಾದರೂ ಆಗಲಿ ಅದಕ್ಕೂ ಲಂಗು ಲಗಾಮ್ ಇಲ್ಲ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬ್ಯಾರಲ್ ತೈಲದ ಬೆಲೆ ಇಳಿದ್ರೂ ಅಷ್ಟೇ, ಏರಿದ್ರೂ ಅಷ್ಟೇ, ನಮಗಂತೂ ಅದರ ಯಾವುದೇ ಲಾಭ ದೇಶದ ಜನಕ್ಕೆ ಅದು ವರ್ಗಾವಣೆ ಆಗಲಿಲ್ಲ. ಅಲ್ಲಿಗೆ ಏನು ಮಾಡ್ತಾ ಇದ್ದೀವಿ ನಾವು? ಏನು ಮಾಡ್ತಾ ಇದ್ದೀವಿ ಸ್ವಾಮಿ ನಾವು? ದೇಶ ಪ್ರೇಮ ಅನ್ನೋದು ಹೇಗಿರಬೇಕು ಅಂದರೆ ದೇಶದ ಜನಗಳ ಬಗೆಗಿನ ಪ್ರೇಮ. ಅದು ಒಮ್ಮೆ ಪ್ರಚಾರ ಗಿಟ್ಟಿಸಿಕೊಳ್ಳಬೇಕಾದರೆ, ಅಬ್ಬರದಲ್ಲಿ ಮಾತನಾಡಬೇಕಾದ್ರೆ, ತುಂಬ ಜೋರಾಗಿ ಜನವನ್ನು ಸೇರಿಸಬೇಕಾದ್ರೆ ಅವಾಗೆಲ್ಲ ಕೂಡ ಒಳ್ಳೆಯದು ಒಳ್ಳೆಯದು ಅನ್ನೋ ರೀತಿಯಲ್ಲಿ ಮಾತನಾಡೋದು. ಅದಾದ ಮೇಲೆ ಅವರಿಗೆ ಕೊಟ್ಟಿದ್ದೀರಲ್ಲ ಫ್ರೀ ಸಿಲಿಂಡರ್ನ, ಅದನ್ನು ಬರೀ 6 ತಿಂಗಳು 7 ತಿಂಗಳಲ್ಲಿ ಸಿಲಿಂಡರ್ ಬೆಲೆ ಡಬಲ್ ಆದ ತಕ್ಷಣ ಅದು ವಸೂಲಿ ಆಗಿಬಿಡುತ್ತೆ ಸ್ವಾಮಿ. ಹೊಸ ಗ್ರಾಹಕರಾಗ್ತಾರೆ. ಅದರಲ್ಲಿ ಕೆಲವರು ಸೌದೆ ಒಲೆಗೆ ಮರಳಬಹುದು. ಇನ್ನು ಕೆಲವರು ಏನೋ ಸಾಲ ಮಾಡಬೇಕು, ಅವರ ಬಳಿ 100 ರೂಪಾಯಿ ಕೂಡ ಇರಲಿಲ್ಲ. ಈಗ ಕಷ್ಟಕಾಲ, ಎಲ್ಲ ಥರ ಬೆಲೆ ಏರಿಕೆ ಬೇರೆ ಆಗಿಬಿಟ್ಟಿದೆ. ಇದರ ಮಧ್ಯೆ ನೀವು ಮಾಡಿದ ಕೆಲಸ ಇತ್ತಲ್ಲ, ಇದನ್ನು ನಾವು ದೇಶ ಪ್ರೇಮ ಅಂತ ಕರಿಬೇಕಾ? ಒಂದು ಕಡೆ ಒಬ್ಬರು ಯೋಗದ ಹೆಸರು, ಅನಂತರ ಆಯುರ್ವೇದದ ಹೆಸರು, ಸ್ವದೇಶಿ ಹೆಸರು, ಮೇಲೊಂದು ಕಾವಿ ಬಟ್ಟೆ, ಇಷ್ಟು ಹಾಕೊಂಡು ಒಬ್ರು, ಆ ರೀತಿಯಲ್ಲಿ ಒಂದು ಮೋಸ. ಈ ಕಡೆ ಬಂದರೆ ದೇಶದ ಜನ ತಾಯಂದಿರು ಇನ್ನೊಂದು ಮತ್ತೊಂದು ಆ ಹೆಸರನ್ನು ಹೇಳಿ ಮೋಸ ಮಾಡ್ತಾ ಇದ್ದೀರಲ್ಲ. ವ್ಯಾಕ್ಸಿನೇಷನ್ ಚಾಯ್ಸ್ ಯಾವತ್ತಿಂದ ಆಯಿತು ಸ್ವಾಮಿ? PM ಕೇರ್ಸ್ ಫಂಡ್, ಈ PM ಕೇರ್ಸ್ ಫಂಡ್ಗೆ ದಾನ ಕೊಟ್ಟವರು, ಜೊತೆಗೆ ಬಡ ತಾಯಂದಿರಿಗಾಗಿ, ಬಡ ಸಹೋದರಿಯರಿಗಾಗಿ ಗಿವ್ ಅಪ್ ಅಂದರೆ ನನಗೆ ಸಬ್ಸಿಡಿ ಬೇಡ ಕಣಪ್ಪ, ಸ್ಥಿತಿವಂತ ಇದ್ದೀನಿ, ಸಿಲಿಂಡರ್ನ ಕೊಂಡುಕೊಳ್ಳಬಲ್ಲೆ, ನಾನು ಸಬ್ಸಿಡಿ ರಹಿತವಾಗಿ ಕೊಂಡುಕೊಳ್ಳಬಲ್ಲೆ ಅಂತ ಹೇಳಿ ಆ ಬಡ ಜನರಿಗೆ ಅಂತ ಹೇಳಿ ಬಿಟ್ರಲ್ಲ, ನಿಜವಾದ ದೇಶ ಪ್ರೇಮಿಗಳು ಅಂತ ಹೇಳಿದ್ರೆ ಅವರು ಸ್ವಾಮಿ. PM ಕೇರ್ಸ್ ಫಂಡ್ನಲ್ಲಿ ಕಳಪೆ ನಕಲಿ ವೆಂಟಿಲೇಟರ್ಗಳು ಬಂತಲ್ವಾ, ದೊಡ್ಡ ಕಂಪ್ಲೇಂಟ್ ರೈಸ್ ಆಗಿದೆ ದೇಶಾದ್ಯಂತ. ಎಲ್ಲೆಲ್ಲಿ ಸಪ್ಲೈ ಆಗಿದೆಯೋ ಎಲ್ಲ ಕಡೆಯಲ್ಲಿ 3 ಸಪ್ಲೈ ಆದರೆ ವೆಂಟಿಲೇಟರ್ಗಳು 2 ವೆಂಟಿಲೇಟರ್ ಕಳಪೆ ಅಂತ ಹೇಳಿ ಅದ್ರ ಬಗ್ಗೆ ತಕರಾರು ಬಂದಿದೆ. ಆ ತಕರಾರಿಗೆ ಕೋರ್ಟಲ್ಲಿ ಆ ಒಂದು ವೆಂಟಿಲೇಟರ್ ಉತ್ಪಾದಿಸುವ ಕಂಪನಿಯ ಪರವಾಗಿ ಸರ್ಕಾರದ ವಕಾಲತ್ತಿದೆ ಅಂತ ಹೇಳಿದ್ರೆ ದೇಶದ ಜನಗಳ ಪ್ರಾಣಕ್ಕೆ ನೀವು ಕೊಟ್ಟಂತ ಬೆಲೆ ಏನು? ನಿಜವಾದ ದೇಶ ಪ್ರೇಮಿಗಳ ಹಣ ಏನು ಮಾಡಿದ್ರಿ? PM ಕೇರ್ಸ್ ಫಂಡ್ ಕೇವಲ 1 ವಾರದ ಲೆಕ್ಕ ಮಾತ್ರ ನೀವು ಕೊಟ್ಟಿದ್ದು 3076 ಕೋಟಿ ರೂಪಾಯಿ ಬಂದಿದೆ ಅಂತ ಹೇಳಿ. ಅದಾದ ಮೇಲೆ ಅಲ್ಲಿಂದ 1.5 ವರ್ಷ ಕಳೀತಾ ಬರ್ತಾ ಇದೆ, ಇಲ್ಲಿವರೆಗೂ ಲೆಕ್ಕ ಹೇಳಿಲ್ಲ. ಏನು ಪಾರದರ್ಶಕತೆ ಅಂತ ಹೇಳಿದ್ರೆ ನಮ್ಗೆ ಗೊತ್ತಿಲ್ಲಪ್ಪ. ಇದನ್ನು ಕೋರ್ಟ್ಗೆ ಹೋಗ್ಬೇಕಾ, ಒಂದು ಕೇಸ್ ಹಾಕ್ಬೇಕಾ? ಯಾಕೆ ಲೆಕ್ಕ ಕೊಡ್ತಾ ಇಲ್ಲ PM ಕೇರ್ಸ್ ಫಂಡ್ದು? ಜನ ದಾನ ಕೊಟ್ಟಿದ್ದ ಹಣವನ್ನು ಲೆಕ್ಕ ಕೊಡಲಿಕ್ಕೆ ನಿಮಗಿರುವ ಸಮಸ್ಯೆ ಏನು? ಯಾರೇ ಆಗಲಿ ಸ್ವಾಮಿ, ಚಂದ ತೆಗೆದುಕೊಂಡ ಮೇಲೆ, ದಾನ ತೆಗೆದುಕೊಂಡ ಮೇಲೆ ಉತ್ತರದಾಯಿತ್ವ ಇರಬೇಕು ಅವ್ರಿಗೆ. ಅದನ್ನು ಖರ್ಚು ಮಾಡಬೇಕು ಅಂದರೆ ಅವ್ರು ಲೆಕ್ಕ ತೋರಿಸ್ಬೇಕು ನಮಗೆ. ಏನಾಯ್ತಪ್ಪ ನಾನು ಕೊಟ್ಟಿದ್ದು ಅಂತ ಕೇಳಿದ್ರೆ ಎಲ್ಲ ಖರ್ಚು ಮಾಡಿಬಿಟ್ಟೆ, ಎಲ್ಲ ಆಯಿತು ಇಲ್ಲ ಆಯಿತು ಅಂತ ಹೇಳಿಬಿಟ್ರೆ, ದಾರಿ ಹೋಕರ್ ರೀತಿ ಲೆಕ್ಕ ಹೇಳಿಬಿಟ್ರೆ ಇಲ್ಲಿ ಯಾರು ಕೇಳಿಸ್ಕೊಂಡು ಸುಮ್ಮನೆ ಇರಲ್ಲ. ಅಲ್ಲಿಗೆ ನೀವು ದಾರಿ ಹೋಕರ್ ಥರ ಲೆಕ್ಕವನ್ನು ಮಾತನಾಡ್ತಾ ಇದ್ರೆ ಅದನ್ನು ನಾವು ಮೋಸ ಅಂತ ಕರೀಬೇಕಾಗತ್ತೆ. ಅದರ್ವೈಸ್ ಪಾರದರ್ಶಕವಾಗಿ ನೀವಿದ್ರೆ, ದೇಶ ಪ್ರೇಮ ನಿಜವೇ ಆದರೆ, ದೇಶ ಪ್ರೇಮದ ಹೆಸರಲ್ಲಿ ದೇಶದಲ್ಲಿ ಕೋವಿಡ್ ಹೆಸರಲ್ಲಿ ನಾನೇನೋ ಸೇವೆ ಮಾಡ್ತಾ ಇದ್ದೀನಿ, ನಾನು ಅವ್ರಿಗೆ ಚಿಕಿತ್ಸೆ ಕೊಡಿಸ್ತಾ ಇದ್ದೀನಿ ಚಂದ ಎತ್ತಿದ್ರಲ್ಲ, ಯಾವ ಚಿಕಿತ್ಸೆ ಎಲ್ಲಿ ಕೊಡಿಸಿದ್ರಿ? ಈ ದೇಶದಲ್ಲಿ 4 ಲಕ್ಷ ಜನ ತೀರ್ಕೊಂಡ್ರು, ಅದರಲ್ಲಿ ಎಷ್ಟು ಜನಕ್ಕೆ ಉಚಿತ ಚಿಕಿತ್ಸೆ ಸಿಕ್ತು? ನಾವು ಮಾತನಾಡ್ತಾ ಇದ್ದ ಅವತ್ತಿಂದನೂ ಕೂಡ ವ್ಯಾಕ್ಸಿನೇಷನ್ ಫ್ರೀ ಆಗಬೇಕು, ಈ ಕಡೆ ಅಂತ ಬಂದಾಗ ಟ್ರೀಟ್ಮೆಂಟ್ ಕೂಡ ಫ್ರೀ ಆಗಬೇಕು, ಜೊತೆಗೆ ಪರಿಹಾರ ಕೊಡಬೇಕು ಅಂದಾಗ 3 ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟೇ ಮಾತನಾಡಬೇಕಾಯಿತು. ಅಲ್ಲಿಗೆ ಅವು 3 ಹುಸಿ ಆಯಿತು. ಈ ಕಡೆ LPG ಸಿಲಿಂಡರ್ ಬೆಲೆಯನ್ನು ಮಾತನಾಡ್ತಾ ಇದ್ದೀರಿ, ಸಿಲಿಂಡರ್ ಬೆಲೆ ಮಾತನಾಡಿದ್ರಿ, ಡಬಲ್ ಆಗಿಬಿಟ್ಟಿದೆ. ಈಗ ಜನಗಳಿಗೆ ಸಬ್ಸಿಡಿ ಕೂಡ ಬರ್ತದೆ. ಡಬಲ್ ಆದಮೇಲಾದರೂ ಏನೋ 200 ರೂಪಾಯಿ ಬರುತ್ತೆ ನಾವು ಸಬ್ಸಿಡಿ ಹಣ ಅಂತ ಅಂದುಕೊಂಡು ಬರೀ ಪಾಸ್ಬುಕ್ ಹೋಗೋದು, ಚೆಕ್ ಮಾಡಿಸೋದು, ಬರೋದು, ಇದೇ ಆಗ್ಬಿಟ್ಟಿದೆಯೇ ವಿನಃ ಯಾವ ಹಣವು ಜನಧನಕ್ಕೆ ಬರಲಿಲ್ಲ. ಜನ್ ಧನ್ ಅಕೌಂಟ್, ಈ ಅಕೌಂಟ್ಗೂ ಬರಲಿಲ್ಲ. ಬೇರೆ ಅಕೌಂಟ್ ಇದ್ದರೂ ಕೂಡ ಆ ಅಕೌಂಟ್ ಅಟ್ಯಾಚ್ ಮಾಡಿಸಿದ್ರು ಕೂಡ ಬರಲಿಲ್ಲ. ಇದರ ಮಧ್ಯೆ ನಾವು ಪಡೆದುಕೊಂಡುವ, ಕಳೆದುಕೊಂಡುವ, ಮೋಸ ಹೋದುವ, ಅದನ್ನು ಜನಕ್ಕೆ ಬಿಡ್ತಾ ಇದ್ದೀನಿ ನಾನು. ಈ ಲೆಕ್ಕ ಇದೆಯಲ್ಲ, ಸಿಲಿಂಡರ್ ಬಗ್ಗೆ ಲೆಕ್ಕ ಹೇಳಿದ್ನಲ್ಲ ನಾನು, ಈ ಲೆಕ್ಕವನ್ನು ನೀವು ಯಾರು ಬೇಕಾದರೂ ಸರ್ಚ್ ಮಾಡ್ರಪ್ಪ, ನಿಮ್ಮ ಮುಂದೆನೇ ಇರುತ್ತೆ. ಲ್ಯಾಪ್ಟಾಪ್ ಇದೆಯಾ, ಕಂಪ್ಯೂಟರ್ ಇದೆಯಾ, ಮೊಬೈಲ್ ಫೋನ್ ಇದೆಯಾ? ಈ ಗ್ಯಾಸ್ ಸಬ್ಸಿಡಿ ಕತೆ ಏನಾಯಿತು? ಉಜ್ವಲ ಯೋಜನೆ ಕತೆ ಏನಾಯಿತು? ಎಷ್ಟು ಜನ ಗ್ಯಾಸ್ ಬಳಕೆದಾರರು ಇಂಡಿಯಾದಲ್ಲಿದ್ದಾರೆ? ಎಷ್ಟು ಜನರಿಗೆ ಎಷ್ಟು ಹಣ ಸಬ್ಸಿಡಿ ರೂಪದಲ್ಲಿ ಮೀಸಲಾಗಿತ್ತು? ಆ ಹಣವನ್ನು ತದನಂತರದಲ್ಲಿ ಇವರು ಏನು ಮಾಡಿದ್ದಾರೆ? ಹೇಳಿದ್ನಲ್ಲ, ಇವರು 37,256 ಕೋಟಿ ರೂಪಾಯಿಗಳಷ್ಟು ಹಣವನ್ನು
ಬರೀ 1900 ಕೋಟಿ ಮಾತ್ರ ಅದರಲ್ಲಿ ತೆಗೆದು ಅದನ್ನು ನಾನು ಸಬ್ಸಿಡಿ ಕೊಡ್ತಾ ಇದ್ದೀನಿ ಅಂತ ಮಾತನಾಡಿದ್ದಾರೆ. ಮೀಸಲಾಗಿಟ್ಟಂತ ಹಣ, ಉಳಿದ ಹಣ ಏನಾಯ್ತು? ಹೇಳೋದೇನು, ಕೋವಿಡ್ ಖರ್ಚು ಮಾಡ್ತಾ ಇದ್ದೀನಿ. ಕಷ್ಟ ಏನು ಹೇಳಲಿರಿ? ಇವಾಗ ಕೋವಿಡ್ ಅಂದ್ರೆ ಮುಗೀತು, ಕೊರೋನಾ ಅಂದ್ಬಿಟ್ರೆ ಮುಗಿದು ಹೋಯ್ತು. ಏನಾಗಿದೆ ಕೊರೋನಾಗೆ? ಏನು ಕೊಟ್ರಪ್ಪ ನೀವು? ಫ್ರೀ ವ್ಯಾಕ್ಸಿನ್ ಕೊಟ್ರಾ ನೀವು? ಈಗ ನನ್ನ ಸುಪ್ರೀಂ ಕೋರ್ಟ್ ಹೇಳಿದ್ಮೇಲೆ ಅಲ್ಲೊಂದು ಇಲ್ಲೊಂದು ಬರ್ತಾ ಇದೆಯಲ್ವಾ? ಅದಲ್ಲ, ಅದಕ್ಕೆ ಮುಂಚೆ ಕೊಟ್ಟಿದ್ದೀರಾ ನೀವು? ಟ್ರೀಟ್ಮೆಂಟು ಫ್ರೀ ಅಂತ ಕೊಟ್ರಾ ನೀವು? ನೋ. ಜೊತೆಗೆ ಪರಿಹಾರ ಈಗಲೂ ಲೆಕ್ಕಾಚಾರ ಹಾಕೊಂಡು ಕೂತಿದ್ದೀರಿ. 6 ವಾರಗಳ ಗಡುವನ್ನು ಕೋರ್ಟ್ ಕೊಟ್ಟಿದೆ. ಇವತ್ತಿಗೂ ನಿಮ್ಮ ಬಾಯಿಯಿಂದ ನೀವು ಮಾತನಾಡ್ತಾ ಇಲ್ಲ. ಇನ್ನು 6 ವಾರ ಆಗಲಿ, ನೋಡೋಣ, ಟ್ರೈ ಮಾಡೋಣ, ನಿಮ್ಮ ಮೈಂಡಲ್ಲಿರ್ಬೋದು. ಹಾಗಾದರೆ ಈ ಹಣವೂ ಇಲ್ಲ. 16,000 ಕೋಟಿ ಕೊಟ್ಟರೆ, 16,000 ಕೋಟಿ ಕೊಟ್ಟುಬಿಟ್ರೆ 4 ಲಕ್ಷ ಜನರಿಗೆ ತಲಾ 4 ಲಕ್ಷ ರೂಪಾಯಿಗಳಷ್ಟು ಹಣವನ್ನು ಅವರ ಕೋವಿಡ್ ಸಾವಿನ ಪರಿಹಾರಾರ್ಥವಾಗಿ ಅವರ ಮನೆಗಳಿಗೆ ತಲುಪಿಸಬಹುದು. ಅದನ್ನೂ ಮಾಡ್ತಾ ಇಲ್ಲ ನೀವು. ಇಲ್ಲಿ 20,000 ಕೋಟಿ ಒಂದು ವರ್ಷಕ್ಕೆ ಸಬ್ಸಿಡಿಲಿ ಎತ್ತಿಟ್ಕೊಂಡ್ಬಿಟ್ರಿ. 20,000 ಕೋಟಿ ಬರುತ್ತೆ ಒಂದು ಫಿನಾನ್ಷಿಯಲ್ ಇಯರ್ಗೆ. ಈ 20,000 ಕೋಟಿ ಹಣ ಎತ್ತಿಟ್ಕೊಂಡು ಈ ಕಡೆ ಕೋವಿಡ್ಗೂ ಇಲ್ಲ, ಆ ಕಡೆ ವ್ಯಾಕ್ಸಿನ್ಗೂ ಇಲ್ಲ, ಈ ಕಡೆ ಸಬ್ಸಿಡಿಗೂ ಇಲ್ಲ, ಆ ಕಡೆ ಉಚಿತ ಟ್ರೀಟ್ಮೆಂಟ್ಗೂ ಇಲ್ಲ ಅಂತ ಹೇಳಿದ್ರೆ ನೀವು ಮಾಡಿದ್ದೇನು? ಶಭಾಷಣೆ ನಿಮ್ಮ ದೇಶ ಪ್ರೇಮಕ್ಕೆ. ಇದು ದೇಶ ಪ್ರೇಮ. ದೇಶ ಪ್ರೇಮ ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ ಹೇಳೋದೊಂದು, ಮಾಡೋದೊಂದು, ಉದ್ದೇಶ ಒಂದು. ಒಬ್ಬರಿಗೆ ರಾಜಕೀಯ, ಒಬ್ಬರಿಗೆ ಧರ್ಮದ ಹೆಸರು, ಒಬ್ಬರಿಗೆ ವ್ಯಾಪಾರ. ಆಲ್ವೇಸ್ ಸ್ಟುಪಿಡ್. ಈ ಪ್ರಶ್ನೆಗಳಿಗೆ ಉತ್ತರವನ್ನು ನಾವು ಕೇಳ್ತಾ ಇದ್ದೀವಿ. ಉತ್ತರ ಇದ್ರೆ ಉತ್ತರ ಕೊಡಿ. ಏನು ಕೇಳಿದ್ರು ದೇಶ ಪ್ರೇಮ. ಹಿಂದಿನವರು ಸರಿ ಇರಲಿಲ್ಲ, ಆಯ್ತಪ್ಪ, ಸರಿ ಇರಲಿಲ್ಲ. ಏನು ಕೇಳಿದ್ರು ದೇಶ ಪ್ರೇಮ. ಪೆಟ್ರೋಲ್ ಡೀಸೆಲ್ ಬೆಲೆ ಯಾಕೆ ಜಾಸ್ತಿ ಮಾಡಿದ್ರಿ? ಹಿಂದವರೆಲ್ಲ ಸಾಲ ಮಾಡಿಬಿಟ್ಟಿದ್ದೀರಪ್ಪ, ಸಾಲ ನಾನು ತೀರಿಸ್ತಾ ಇದ್ದೀನಿ. ಆ ಮಾತನ್ನು ಚೆಕ್ ಮಾಡಿದ್ವಿ. ಇದು ನಿಜಾನಾ? ಹಿಂದಿನವರು ಎಷ್ಟು ಸಾಲ ಮಾಡಿದ್ರು? ಎಸ್, ಸಾಲ ಮಾಡಿದ್ರು. ಅದನ್ನು ಪೆಟ್ರೋಲ್ ಬಾಂಡ್ ಅಂತ ಕರಿತಾ ಇದ್ರು. ಬಿಟ್ವೀನ್ 2005 ಮತ್ತು 2010 ನಡುವೆ ಆ ಸಾಲದ ಬಾಂಡ್ಗಳನ್ನು ಇಶ್ಯೂ ಮಾಡಲಾಗಿತ್ತು. ಅಂದರೆ ಮುಂದಕ್ಕಿದ್ದು ನಾನು ಪೇ ಮಾಡ್ತೀನಿ ಅಂತ ಅದರ ಅರ್ಥ. ಯಾವಾಗ ಈ ಬಾಂಡ್ ಮೆಚೂರ್ ಆಗುತ್ತೋ ಆಗ ನೀವು ಆ ಹಣವನ್ನು ಕೇಂದ್ರದ ಕಡೆಯಿಂದ ವಸೂಲಿ ಮಾಡಿಕೊಳ್ಳಬಹುದು ಅಂತ ಆಗಿತ್ತು. 2005ರಿಂದ 2010 ಅವಧಿಯಲ್ಲಿ ಬಾಂಡ್ ಮೆಚೂರ್ ಆಗಿರೋದು ಇವತ್ತಿಗೂ 1,750 ಕೋಟಿ 1,750 ಕೋಟಿ 2 ಬಾಂಡ್ಗಳು ಮೆಚೂರ್ ಆಗ್ತವೆ. ಆ ಬಾಂಡ್ಗಳ ಹಣ ಮಾತ್ರ ಹೋಗಿರೋದು ಅದು 3,500 ಕೋಟಿ ಅಂತ ಇಟ್ಕೊಳ್ಳೋಣ. ಇನ್ನೊಂದು ಬಾಂಡ್ ಅಕ್ಟೋಬರಲ್ಲೋ ನವೆಂಬರಲ್ಲೋ ಮೆಚೂರ್ ಆಗ್ತಾ ಇದೆ, ಆಗ ಒಂದು 1,750 ಕೋಟಿ ಅಂತ ಇಟ್ಕೊಳ್ಳೋಣ. ಇದು ಬಿಟ್ಟರೆ ನಾನು 10,000 ಕೋಟಿ ಬಡ್ಡಿ ಕಟ್ಟಿದ್ದೀನಿ, ಆ ಬಡ್ಡಿ ಕಟ್ಟಿದ್ದೀನಿ, ಈ ಬಡ್ಡಿ ಕಟ್ಟಿದ್ದೀನಿ ಅಂತ ಮಾತನಾಡ್ತಾರಲ್ಲ, ಬಡ್ಡಿ ಕಟ್ಟಿರುವ ಬಗ್ಗೆ ಈ 1.46 ಅಥವಾ 1.5 ಲಕ್ಷ ಕೋಟಿ ಅಂತ ಅಂದ್ಕೊಂಡ್ಬಿಟ್ರಪ್ಪ. 1.5 ಲಕ್ಷ ಕೋಟಿಯಷ್ಟು ಬಾಂಡ್ಗಳ ವ್ಯಾಲ್ಯೂ ಇತ್ತಲ್ಲ, ಇದನ್ನ ತೀರಿಸಿರೋ ಬಗ್ಗೆ ಆಗಲಿ ಎಲ್ಲಿಯೂ ಬಜೆಟ್ನ 6E ಅಂದರೆ ಸಾಲ ತೀರಿಸಿರೋದು ಕೂಡ ಸುಳ್ಳು. ಒಂದು ವೇಳೆ ತೀರಿಸಿದ್ರೆ ಕರೆಕ್ಟ್ ಮಾಡ್ಕೊಳ್ತೀನಿ, ಎಷ್ಟು ತೀರಿಸಿದ್ದೀರಿ ಲೆಕ್ಕ ಇಟ್ಬಿಡಿ. ಏನು ಪಬ್ಲಿಕಲ್ಲಿ ಬಂದು ಹೇಳ್ಬಿಡಿ, ಏನು ಪ್ರಾಬ್ಲಮ್ ಇಲ್ವಲ್ಲ. ಎಲ್ಲ ಅನುಮಾನ ಇದ್ದಾಗ ಬಗೆಹರಿಸ್ಬಿಡ್ಬೇಕು ಅದನ್ನ ಅಲ್ವಾ? ಸಾಲ ತೀರಿಸಿಲ್ಲ, ಅಲ್ಲಿಗೆ ಹಿಂದಿನವ್ರು ಮಾಡಿದ್ರು ನಾವು ತೀರಿಸ್ತಾ ಇದ್ದೀವಿ, ಅಲ್ಲಿಗೆ ಅದು ಸುಳ್ಳಾಯ್ತಾ? LPG ನಾವೆಲ್ರಿಗೂ ಫ್ರೀ ಕೊಡ್ತಾ ಇದ್ದೀವಿ. ಉಜ್ವಲ ಗ್ಯಾಸ್ ಯೋಜನೆ ಅದ್ಭುತ. ಇದು ಬಡ ತಾಯಿಂದಿರು, ಮಹಿಳೆಯರು ಎಲ್ಲರೂ ಕೂಡ ಈ ಸಿಲಿಂಡರ್ನ ಬಳಸ್ತಾ ಇದ್ದಾರೆ. ಅವ್ರಿಗೀಗ ಕ್ಯಾನ್ಸರ್ ಬರಲ್ಲ, ಅವ್ರಿಗೀಗ ಹೊಗೆಯಿಂದ ಅನಾಹುತ ಆಗಲ್ಲ, ಅವ್ರಿಗೀಗ ಬೇರೆ ಯಾವುದು ರೋಗ ಬರಲ್ಲ, ಅಸ್ತಮಾ ಬರಲ್ಲ, ಏನೂ ಬರಲ್ಲ. ಈಗ ಯಾಕೆ ಹೇಳಿ? ಫ್ರೀ ಕೊಟ್ಬಿಟ್ಟಿದಾರಲ್ಲ. ಫ್ರೀ ಕೊಟ್ಟ ಮೇಲೆ ಸ್ಟಾಪ್ ಮಾಡಿದ್ ಯಾಕೆ? 8.30 ಕೋಟಿ ಜನ ಹೊಸ ಗ್ರಾಹಕರಾದ ಮೇಲೆ ಅವರಿಗೆ ಸಬ್ಸಿಡಿನೂ ಇಲ್ಲ, ಉಚಿತ ಸಿಲಿಂಡರ್ ಕೂಡ ಇಲ್ಲ. ಬೇಕಿದ್ದರೆ 850 ರೂಪಾಯಿ ಕೊಟ್ಟು ಸಿಲಿಂಡರ್ನ ಹಾಕಿಸ್ಕೊಳ್ಳಬೇಕಾಗತ್ತೆ ಅವರು. ಅಲ್ಲಿಗೆ ಯಾವುದು ದೇಶ ಪ್ರೇಮ? ಜೊತೆಗೆ ನಾನು ಮಾತನಾಡ್ತೀನಿ, ಎಲ್ಲ ಕೂಡ ಚಾಯ್ಸ್ ಆಗಿಬಿಟ್ಟಿದೆ. ಬೇಕಾದಾಗ ಕೊಡ್ತೀನಿ, ಬೇಡದೇ ಇದ್ದಾಗ ನಾನು ಕೊಡಲ್ಲ. ರೂಲ್ ಮಾಡೋದು ಅಂದರೆ ಇದೇನೆ. ಆಳುವುದು ಅಂದರೆ ನಾವೆಲ್ಲ ವಾಪಸ್ ಹೋಗ್ತಾ ಇದ್ದೀವ ಅಂತ ನಾವು ಈ ಮುಂದಕ್ಕೆ ಹೆಜ್ಜೆ ಇಡೋದು ನಾವು ನೋಡಿದ್ದೀವಿ. ಎಲ್ಲ ದೇಶಗಳು ಕೂಡ ನಾವೇಂದ್ರೂ ವಾಪಸ್ ಹೋಗ್ತಾ ಇದ್ದೀವಾ? ಆಳುವುದು ಅಂದರೆ ಇದೆ. ವ್ಯಾಕ್ಸಿನೇಷನ್ ಬೇಕಿದ್ದರೆ ಕೊಡ್ತೀನಿ 150 ರೂಪಾಯಿಗೆ, ಇಲ್ಲ ಅಂದರೆ ಕೊಡಲ್ಲ. ಅಲ್ಲಿವರೆಗೂ ಅದೇ ನೀತಿ ಇದ್ದದ್ದು. ರಾಜ್ಯಗಳು 300 ರೂಪಾಯಿ ಕೊಟ್ಟು ತಗೊಳ್ಳಿ ನೀವು. ಹೇಗಿದು ಒಕ್ಕೂಟ ವ್ಯವಸ್ಥೆ ಸ್ವಾಮಿ? ಎಲ್ಲ ರಾಜ್ಯಗಳಿಂದ ದೇಶ ಆಗಿರೋದು, ಯಾರನ್ನೂ ಸಾರ್ವಭೌಮರು ಅಂತ ಕೂರಿಸಿಲ್ಲ ಇಲ್ಲಿ. ಹೀಗಿದ್ದಾಗ ಚಾಯ್ಸ್ ಹೇಗಾಗುತ್ತೆ? ಇದು ಆಯ್ಕೆ ಹೇಗಾಗುತ್ತೆ? ಅನಿವಾರ್ಯತೆ ಎಲ್ಲವೂ ಕೂಡ ಇಲ್ಲಿ, ಎಲ್ಲವೂ ಅನಿವಾರ್ಯತೆನೆ. ಸಾವಿಗೆ ಪರಿಹಾರ ಕೂಡ ಕೊಡಲೇಬೇಕಾಗತ್ತೆ. 20,000 ಕೋಟಿ ಹಣ ಇಲ್ಲೇ ಬಂತಲ್ಲ ಸ್ವಾಮಿ, 16,000 ಕೋಟಿ ಕೊಡ್ಲಿಕ್ಕಿಲ್ಲ ಅಂದ್ಬಿಟ್ರಿ. ಇಲ್ಲ PM ಕೇರ್ಸ್ ಫಂಡ್ ಬರೀ ನಮ್ಮ ಹತ್ರ ಜಾಸ್ತಿ ಇಲ್ಲ ಅಂತ ಹೇಳಿಬಿಟ್ರಿ, ದುಡ್ಡಿಲ್ಲ ಅಂತ ಹೇಳಿಬಿಟ್ರಿ. ಅದರಲ್ಲೆಲ್ಲ ಖರ್ಚು ಮಾಡಿ ಇದಕ್ಕೆ ಖರ್ಚು ಮಾಡಿಬಿಟ್ರೆ ಬೇರೆದಕ್ಕೆ ಏನು ಮಾಡೋದು ಅಂತ ಬೇರೆ ಫಂಡ್ ಹೆಸರಲ್ಲಿ ಅದನ್ನು ಮಾತನಾಡಿಬಿಟ್ರಿ. ಹೀಗಿದ್ದಾಗ ನಾವು ಕೇಳ್ತೀವಿ ಹಾಗಾದರೆ ಹಣ ಎಲ್ಲ ಏನಾಗ್ತಾ ಇದೆ? ಬಡವರಿಗೆ ಸೇರಬೇಕಾಗಿದ್ದಂಥ ಹಣ, ಬಡ ತಾಯಂದಿರ ಹೆಸರಲ್ಲಿ ನೀವೇ ಮಾತನಾಡಿದಂಥ ಭಾಷಣ, ಬಡ ಸಹೋದರಿಯರ ಹೆಸರಲ್ಲಿ ನೀವೇ ಹೇಳಿದಂಥ ಉಚಿತ ಸಿಲಿಂಡರ್, ಉಚಿತ ಒಲೆ, ಈ ಘೋಷಣೆ ಏನಾಯಿತು?
ಅಕಸ್ಮಾತ್ ಕನ್ಫ್ಯೂಷನ್ ಇದ್ರೆ ಇನ್ನೊಮ್ಮೆ ಕೇಳಿಸ್ಕೊಂಬಿಡಿ. माँ जब लकड़ी के चूल्हे से खाना पकाती है तो वैज्ञानिकों का कहना है कि एक गरीब माँ लकड़ी के चूल्हे से खाना पकाती है तो एक दिवस में उसके शरीर में 400 सिगारेट का धुआं चला जाता है, 400 सिगारेट का। बच्चे घर में होते हैं और इसलिए उनको भी धुएं में ही गुजारा करना पड़ता है। खाना भी खाते हैं तो धुआं ही धुआं होता है, आंख से पानी निकलता है और वो खाना खाता है। मैंने तो ये सारी हाल बचपन में मैं जी चुका हूं। मैं जिस घर में पैदा हुआ बहुत ही छोटा एक गलियारी जैसा मेरा घर था, कोई खिड़की नहीं थी, आने जाने का सिर्फ एक दरवाजा था और मां लकड़ी का चूल्हा जला करके खाना पकाती थी। कभी कभी तो धुआं इतना होता था कि मां खाना परोस रही हो लेकिन हम मां को देख नहीं पाते थे, ऐसे धुएं में बचपन में खाना खाते थे। और इसलिए मैं उन माताओं की पीड़ा को, उन बच्चों की पीड़ा को भली भांति अनुभव करके आया हूं, उस पीड़ा को जी करके आया हूं। ನಮ್ಮ ತಾಯಿ ಇದೇ ರೀತಿಯಲ್ಲಿ ಒಂದು ಚಿಕ್ಕ ಮನೆಯಲ್ಲಿದ್ವಿ ನಾವು, ಕಿಟಕಿ ಕೂಡ ಇರಲಿಲ್ಲ, ಓಡಾಡ್ಲಿಕ್ಕೆ ಒಂದು ಬಾಗಿಲು ಮಾತ್ರ ಇತ್ತು, ಅದರಲ್ಲಿ ಅಡುಗೆ ಮಾಡ್ತಾ ಇದ್ರು, ನೋಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಅಂತ ಹೇಳಿದಾಗ ಬಹುಶಃ ಇವೆಲ್ಲವನ್ನೂ ಮನಸ್ಸಲ್ಲಿ ಇಟ್ಕೊಂಡು ಬಡ ತಾಯಂದಿರ ಬಗ್ಗೆ ಒಂದು ಅನುಕಂಪದಿಂದ ಕಾಳಜಿಯಿಂದ ಈ ಸಿಲಿಂಡರ್ ಕೊಟ್ರೇನೋ, ಉಜ್ವಲ ಯೋಜನೆ ಜಾರಿ ಮಾಡಿದ್ರೇನೋ ಅಂತ ಅಂದುಕೊಂಡಿದ್ವಿ ನಾವು. ಆದರೆ ಬಹುಶಃ ಅದು ಸುಳ್ಳೇನೋ ಅಂತ ಅನ್ನಿಸ್ತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ ಅವ್ರಿಗೀಗ ಸಿಲಿಂಡ್ರು ಇಲ್ಲ, ಸಬ್ಸಿಡಿನೂ ಇಲ್ಲ, ಬೇರೆಯವರಿಗೆ ಸಬ್ಸಿಡಿನೂ ಇಲ್ಲ, ಅವರಿಗೆ ಉಚಿತ ಸಿಲಿಂಡರ್ ಕೂಡ ಇಲ್ಲ. ಜೊತೆಗೆ ಗ್ಯಾಸ್ ಸಿಲಿಂಡರ್ ಬೆಲೆ 400-410 ರೂಪಾಯಿ ಇತ್ತಲ್ಲ, ಅದು ಡಬಲ್ ಬೇರೆ ಆಗಿಬಿಟ್ಟಿದೆ. ಈ ಜನ ಇವಾಗ ಏನು ಮಾಡಬೇಕು? ಇಲ್ಲಿ ಇದು ಚಾಯ್ಸ್ ಆಗ್ತಾ ಇದೆ. ಕೊಡುವುದು, ಬಿಡುವುದು, ನಿಲ್ಲಿಸುವುದು ಎಲ್ಲವೂ ಕೂಡ ಚಾಯ್ಸ್ ಆಗಬಾರ್ದು. ಇವೆಲ್ಲವೂ ಕೂಡ ಆಳ್ವಿಕೆಯ ಒಂದು ಭಾಗ. ಇದನ್ನ ಜನಪರ ಕಾಳಜಿಯ ಒಂದು ಭಾಗವಾಗಿ ಜನಪ್ರತಿನಿಧಿಗಳಿಂದ ಬರಬೇಕಾಗಿರೋದು ಬರ್ತಾ ಇಲ್ಲ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ನಮ್ಮನ್ನ ಮತ್ತೆ 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 ದೇಶ ಪ್ರೇಮದ ಹೆಸರಲ್ಲಿ ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರೆ. ನಾವು ಹುಷಾರಾಗಿರ್ಬೇಕು. ನಮಸ್ಕಾರ.